ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಿ? ಹಲ್ಲೆಲೂಯಾ. ನಮ್ಮ ಸೃಷ್ಟಿಕರ್ತನಾದ ದೇವರಿಗೆ ನಾವು ಯಾವಾಗಲೂ ಸಂತೋಷದಿಂದ ಸ್ತುತಿಸುತ್ತಾ ಆತನ ನಾಮವನ್ನು ಕೊಂಡಾಡ್ತಾ ಇರಬೇಕು, ಆತನು ಮಹಿಮೆ ಪಡಿಸುತ್ತಾ ಇರಬೇಕು. ಆತನ ಮಾಡಿದ ಉಪಕಾರಗಳನ್ನು ನಾವು ಧ್ಯಾನಿಸುತ್ತಾ ಅದನ್ನು ದೇವರಿಗೆ ಸ್ತೋತ್ರ ಯಾವಾಗಲೂ ಕೋಟಿ ಸ್ತೋತ್ರವನ್ನು ಸಲ್ಲಿಸ್ತಾ ಇರಬೇಕು. ಯಾಕಂದರೆ ನಮ್ಮಲ್ಲಿರುವ ಆತನು ಲೋಕದಲ್ಲಿರುವ ಆತನು ದೊಡ್ಡ ಆತನು ಈ ಭೂಮಿ ಆಕಾಶ ಸೃಷ್ಟಿ ಮಾಡೋ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವೆಲ್ಲರ ಕೈಗಳನ್ನು ತಟ್ಟುತ್ತಾ ಆತನು ಸ್ತುತಿಸುವ. ಹಲ್ಲೆಲೂಯಾ. ಎಲ್ಲರೊಂದು ಕ್ಷಣ ನಿಂತುಕೊಂಡು ದೇವರನ್ನು ಸ್ತುತಿಸ್ಲಿಕ್ಕೆ ಹೋಗುವ. ಹಲ್ಲೆಲೂಯಾ. ಎಲ್ಲರೂ ಕೈಗಳು ತಟ್ಟುವ ಜೋರಾಗಿ. ಹಲ್ಲೆಲೂಯಾ. ರಾಜಾಧಿರಾಜನು ಬರುವನು, ನಿತ್ಯ ರಾಜನು ಬರುವನು, ಮಹಿಮೆಯ ರಾಜನು ಬರುವನು, ದೂತ ಸೈನ್ಯದೊಡನೆ. ರಾಜಾಧಿರಾಜನು ಬರುವನು, ನಿತ್ಯ ರಾಜನು ಬರುವನು, ಮಹಿಮೆಯ ರಾಜನು ಬರುವನು, ದೂತ ಸೈನ್ಯದೊಡನೆ. ಆಮೆನ್ ಹಲ್ಲೆಲೂಯಾ, 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 ಆಮೆನ್ ಹಲ್ಲೆಲೂಯಾ. ರಾಜ ಅಲಿಯುವುದು, ರಾಜ್ಯಗಳು ಬೀಳುವವು, ಭೂಲೋಕವೆಲ್ಲ ನಡುಗುವುದು, ರಾಜ್ಯಗಳು ಬೀಳುವವು, ಎಲ್ಲ ಮೊಣಕಾಲುರುವವು, ಯೇಸುವಿನ ಪಾದದಿ ಎಲ್ಲ ಮೊಣಕಾಲುರುವವು, ಯೇಸುವಿನ ಪಾದದಿ. ಆಮೆನ್ ಹಲ್ಲೆಲೂಯಾ, 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 ಆಮೆನ್ ಹಲ್ಲೆಲೂಯಾ. ಶಾಲೆಮ ರಾಜನು ಬರುವನು, ಸೀನಾಯಿ ಬೆಟ್ಟದಲ್ಲಿರುವನು. ಶಾಲೆಮ ರಾಜನು ಬರುವನು, ಸೀನಾಯಿ ಬೆಟ್ಟದಲ್ಲಿರುವನು. ಆತನ ನಂಬಿದ ಜನರೆಲ್ಲರನ್ನು ಆತನು ಕರೆದು ಒಯ್ಯುವನು. ಆತನ ನಂಬಿದ ಜನರೆಲ್ಲರನ್ನು ಆತನು ಕರೆದು ಒಯ್ಯುವನು. ಆಮೆನ್ ಹಲ್ಲೆಲೂಯಾ, 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 ಆಮೆನ್ ಹಲ್ಲೆಲೂಯಾ. ರಾಜಾಧಿರಾಜನು ಬರುವನು, ನಿತ್ಯ ರಾಜನು ಬರುವನು, ಮಹಿಮೆಯ ರಾಜನು ಬರುವನು, ದೂತ ಸೈನ್ಯದೊಡನೆ. ರಾಜಾಧಿರಾಜನು ಬರುವನು, ನಿತ್ಯ ರಾಜನು ಬರುವನು, ಮಹಿಮೆಯ ರಾಜನು ಬರುವನು, ದೂತ ಸೈನ್ಯದೊಡನೆ. ಆಮೆನ್ ಹಲ್ಲೆಲೂಯಾ, 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 ಆಮೆನ್ ಹಲ್ಲೆಲೂಯಾ. ಭೂಲೋಕವೆಲ್ಲ ನಡುಗುವುದು, ರಾಜ್ಯಗಳು ಬೀಳುವವು, ಭೂಲೋಕವೆಲ್ಲ ನಡುಗುವುದು, ರಾಜ್ಯಗಳು ಬೀಳುವವು, ಎಲ್ಲ ಮೊಣಕಾಲುರುವುದು, ಯೇಸುವಿನ ನಾಮದಿ ಎಲ್ಲ ಮೊಣಕಾಲುರುವುದು, ಯೇಸುವಿನ ನಾಮದಿ. ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ.
ರಾಜನು ಬರುವನು, ಸೀನೈ ಬೆಟ್ಟದಲ್ಲಿ ಇಳಿಯುವನು. ಶಾಲೇಮ ರಾಜನು ಬರುವನು, ಸೀನೈ ಬೆಟ್ಟದಲ್ಲಿ ಇಳಿಯುವನು. ಆತನ ಜನರೆಲ್ಲರನ್ನು ಆತನು ಕರೆದೊಯ್ಯುವನು. ಆತನ ನಂಬಿದ ಜನರೆಲ್ಲರನ್ನು ಆತನು ಕರೆದೊಯ್ಯುವನು. ಆಮೆನ್ ಹಲ್ಲೆಲೂಯಾ, 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 ಆಮೆನ್ ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಸ್ತುತಿಗೂ ಮಹಿಮೆಗೂ ಯೋಗ್ಯನಾಗಿರುವ ಆತನು ಮಹೋನ್ನತನು, ಸರ್ವಶಕ್ತನಾಗಿರುವ ಆತನು ಎರಡನೇ ಸರಿ ಭೂಮಿಗೆ ಇಳಿದು ಬಂದು ನಮ್ಮನ್ನು ಕರೆಯಲು ಬಂದು ಹೋಗ್ಲಿಕ್ಕಿದ್ದಾನೆ. ನಾವೆಲ್ಲರೂ ಸಿದ್ಧವಾಗಿರುವ ಆತನು ಒಳ್ಳೆಯವನು, ಒಳ್ಳೆಯದನ್ನು ಮಾಡು. ತನ್ನ ಮಕ್ಕಳ ಕುರಿತು ಅವನು ಹಿತವಾಗಿ ಚಿಂತಿಸುವ ಆತನು. ನಮ್ಮ ಚಿಂತೆ, ನೋವು, ಸಮಸ್ಯೆಗಳು ಏನಿದ್ರದ್ದು ಬದಿಗಿಟ್ಟು ದೇವರಲ್ಲಿ ಆರಾಧಿಸುವ. ಹಲ್ಲೆಲೂಯಾ. ಆತನ ಸ್ತುತಿಗೂ ಮಹಿಮೆಗೂ ಪಾತ್ರನಾಗಿರುವ ಹಲ್ಲೆಲೂಯಾ. ಕೃಪೆಯಲ್ಲಿ ಅವನ ಪಾತ್ರನಾಗಿರುವ ಹಲ್ಲೆಲೂಯಾ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆನು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಆರಾಧನೆ, 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 ಆರಾಧನೆ. ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಸ್ತುತಿಯು ಹರಡುತ್ತಿದೆ, ನಿನ್ನ ಮಹಿಮೆ ಇಳಿಯುತ್ತಿದೆ. ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ನಾ ಬರುವೆ ಎಂದವನೇ, ನಮ್ಮ ಸುದ್ದಿಯಲ್ಲಿ ಬಾಳುವವನೇ. ನಾ ಬರುವೆ ಎಂದವನೇ, ನಮ್ಮ ಸುದ್ದಿಯಲ್ಲಿ ಬಾಳುವವನೇ. ಆರಾಧನೆ, 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ನಮ್ಮ ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಮ್ಮ
ಎಲ್ಲ ಸ್ತೋತ್ರದಲ್ಲಿ ನಿನ್ನ ಕೃಪೆಯು ಹರಡಿತಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ. ನಿನ್ನ ಕೃಪೆಯು ಹರಡುವಾಗ ನಿನ್ನ ಮಹಿಮೆ ಹರ್ಷವಪ್ಪ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಆಮೆನ್. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ನಿನ್ನ ಮಹಿಮೆ ಪಡಿಸುವ ಎಂಥ ಸ್ಥಾನದಳು, ನಿನ್ನ ಮಹಿಮೆ ಪಡಿಸುವ ಎಂಥ ಸ್ಥಾನದಳು. ನೀನು ಬರುತ್ತಿರುವೆ, ಹೊಸ ವಿಸ್ಮಯ ನೀ ತೋರುವೆ. ನೀನು ಬರುತ್ತಿರುವೆ, ಹೊಸ ವಿಸ್ಮಯ ನೀ ತೋರುವೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ಇಬ್ಬರು ಮೂವರು ಸೇರಿ ಬಂದು ನಿನ್ನ ನೆನೆದಾಗ, ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳುವವನೇ. ನಾ ಬರುವೆ ಎಂದವನೇ, ನಮ್ಮ ಸ್ತುತಿಯಲ್ಲಿ ಬಾಳುವವನೇ. ಆರಾಧನೆ 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 ಆರಾಧನೆ
ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ನುಡಿಯುತ್ತಿದೆ ನಿನ್ನ ಮಹಿಮೆಯು ಇಳಿಯುತ್ತಿದೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೆ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಆರಾಧನೆ 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 ಆರಾಧನೆ. ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೇ, ನಿನ್ನ ಸ್ತುತಿಸಿ ಹಾಡುವೆವು. ಕೃಪೆಯು ಹರಡುತ್ತಿದೆ, ನಿನ್ನ ಮಹಿಮೆಯು ಇಳಿಯುತ್ತಿದೆ. ಹಲ್ಲೆಲೂಯಾ. ನಾವು ದೇವರನ್ನು ಏಕ ಮನಸ್ಸುಳ್ಳವರಾಗಿ ಆರಾಧಿಸುವ. ದೇವರ ವಾಕ್ಯ ಹೀಗೆ ಹೇಳ್ತೇವೆ, ಎಲ್ಲಿ ಇಬ್ಬರು ಮೂರು ಎಲ್ಲಿ ಕೂಡಿ ಬರುತ್ತರೋ ಅಲ್ಲಿ ನಾನಿರು ಅಂತ ಹೇಳ್ತೇನೆ. ಅದನ್ನು ನಾವೆಲ್ಲರೂ ಏಕ ಮನಸ್ಸುಳ್ಳವರಾಗಿ ಆತನು ಸ್ತುತಿಸುವ, ಆತನನ್ನು ನಮ್ಮ ಎಲ್ಲವನ್ನು ಶರೀರವನ್ನು ಆತನು ಬಿಟ್ಟುಕೊಡೋ, ಆತನಲ್ಲಿ ಎಲ್ಲ ನಮ್ಮ ಮನಸ್ಸನ್ನು ಆತನ ಇಟ್ಟುಕೊಂಡು ಪ್ರಾರ್ಥಿಸುವ. ನಾವು ಆತನ ಸಂಪೂರ್ಣವಾಗಿ ಆತನ ಬಿಟ್ಟುಕೊಡುವ. ಆತನು ಒಳ್ಳೆಯವನು, ಆತ ಒಳ್ಳೆಯ ತಂದೆ ಆಗಿದ್ದಾನೆ. ಆತನು ತನ್ನ ಮಕ್ಕಳಿಗೆ ತಕ್ಕ ಸಮಯದಲ್ಲಿ ಎಲ್ಲ ಒದಗಿಸುವ ಆತನೇ ಹೀರೆ ಆಗಿದ್ದಾನೆ. ಆತನು ಒದಗಿಸುವ ಆತನು ನಮ್ಮ ರಾಜನಾಗಿದ್ದಾನೆ. ಆತನ ಮಹಿಮೆಗೆ ಯೋಗ್ಯನಾಗಿದ್ದಾನೆ. ನಮ್ಮೆಲ್ಲರನ್ನು ಆತನು ಆರಿಸಿಕೊಂಡಿದ್ದಾನೆ. ಇವತ್ತು ನಾವಿಲ್ಲಿ ಇರುವುದು ಅದು ನಮ್ಮ ಸ್ವಂತ ಆಲೋಚನೆಯಲ್ಲ. ಆತನು ನಮ್ಮನ್ನು ಚೂಸ್ ಮಾಡಿದ್ದಾನೆ. ಆತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆತನ ಆರಿಸಿಕೊಂಡಿದ್ದರಿಂದ ಮಾತ್ರ ನಾವು ಇಲ್ಲಿ ಇರೋದು ಸಾಧ್ಯತೆ. ಎಷ್ಟೋ ಜನರಿಗೆ ಇಂಥ ಕೃಪೆಯೂ ಇಲ್ಲ ಇವತ್ತು. ಅದರ ದೇವರು ನಮ್ಮನ್ನು ಇಂಥ ಕೃಪೆಯಿಂದ ನಡೆಸಿದ್ದಾನೆ. ಎಷ್ಟೋ ಮಕ್ಕಳುಗಳು, ಎಷ್ಟೋ ಯವನಸ್ಥರುಗಳು ಈ ಲೋಕದ ಸಂಗತಿಯಲ್ಲಿ ಮುಳುಗಿ ಹೋಗಿದ್ದಾರೆ. ಆದರೆ ದೇವರು ನಮಗೆ ಕೃಪೆ ಕೊಟ್ಟು ನಡೆಸಿದ್ದಾನೆ. ನಾವೆಲ್ಲರೂ ಸಂತೋಷದಿಂದ ಆತನ ಆರಾಧಿಸುವ. ಆತನೇ ಯೆಹೋವ ಈರೆ, ಯೆಹೋವ ರಾಫ, ಯೆಹೋವ ಶಮ್ಮ. ಆತ ನಮ್ಮೊಂದಿಗೆ ಇರುವ ಆತನಾಗಿದ್ದಾನೆ, ನಮ್ಮ ನಡೆಸುವ ಆತನಾಗಿದ್ದಾನೆ. ನಾವೆಲ್ಲರೂ ಒಂದೇ ಮನಸ್ಸುಳ್ಳರ ಆರಾಧಿಸುವ. ಎಲ್ಲರಿಗೂ ಬಾಯಿಗಳನ್ನು ತೆರೆದು ಆತನ ಆರಾಧಿಸುವ. ನಾವೆಲ್ಲರೂ ಒಂದು ಕ್ಷಣ ಆತನನ್ನು ಒಪ್ಪಿಸಿಕೊಡುವ. ದೇವರೇ, ನೀ ಮಾಡಿದ ಉಪಕಾರಗಳು ಸ್ವಾಮಿ, ದೇವರೇ, ಈ ವಾರವೇ ನಡೆಸಿದ ನಮ್ಮ ಈ ದಿನಗಳಿಗೆ ಸ್ತೋತ್ರ ಸಲ್ಲಿಸ್ತೇವೆ. ನಾವೇನಲ್ಲ ಸ್ವಾಮಿ ದೇವರು, ನಮ್ಮ ಬಾರಿ ಉಸಿರು ನಿಂತರೆ ಮಣ್ಣಿಗೆ ಸೇರೋದನ್ನು ನಾವು ಕೇಳ್ತೇವೆ. ನಮ್ಮ ಉಸಿರು ಏನಿಲ್ಲ ಈ ಲೋಕದಲ್ಲಿ. ನಾನೇ ಅಂತ ಕೊಚ್ಚಿಕೊಂಡದ್ದು ಏನು ಸಾಧ್ಯವಿಲ್ಲ. ಯಾಕಂದರೆ ದೇವರ ಒಂದು ಮಾತು ಆ ವ್ಯಕ್ತಿಯ ಮೇಲಿದ್ದಾರೆ, ಆ ಉಸಿರು ನಿಂತರದೆ ಏನಿಲ್ಲ. ಅದು ನಾವೆಲ್ಲರೂ ದೇವರನ್ನು ಆರಿಸಿಕೊಂಡವರಾಗಿದ್ದೇವೆ. ನಾವು ಸಂಪೂರ್ಣವಾಗಿ ಆತನ ಬಿಟ್ಟುಕೊಡು. ಒಂದು ಕ್ಷಣ ಎಲ್ಲರೂ ಆತನ ಬಿಟ್ಟುಕೊಡು. ಆತನ ಒಳ್ಳೆಯಾಗಿದ್ದಾನೆ. ಆತನೆಲ್ಲರನ್ನು ನಡೆಸುವ, ಆತನೆಲ್ಲರನ್ನು ಪ್ರೀತಿಸುವ, ಆತನ ಬಾಗಿಲಲ್ಲಿ ನಿಂತುಕೊಂಡು ಬಾಗಿಲನ್ನು ತಟ್ಟುವನಾಗಿದ್ದಾನೆ. ಮಕ್ಕಳಿರ, ನೀವು ನನ್ನ ಬಳಿಗೆ ಬನ್ನಿರಿ ಅಂತ, ನಾನು ವಿಶ್ರಾಂತಿಯನ್ನು ಕೊಡುವ ಅಂತ ಹೇಳಿದ್ದಾನೆ. ನಾವೊಂದು ಕ್ಷಣ ದೇವರನ್ನು ಕರೆಯುವ. ದೇವರೇ, ನನ್ನ ಬಳಿಗೆ ಬಾ ಸ್ವಾಮಿ, ನನ್ನ ಹೃದಯದಲ್ಲಿ ವಾಸಿಸು, ನನ್ನಲ್ಲಿ ನೀನು ಜೀವಿಸು ಅಂತ. ದೇವರೇ, ನಮ್ಮ ತಪ್ಪುಗಳು
ನಮ್ಮ ನಡೆ ನುಡಿ ಕ್ರಿಯೆಗಳನ್ನು ತಪ್ಪುಗಳಿದ್ದರು ದೇವರೇ ನಮಗೆ ಕ್ಷಮಿಸು ಕರ್ತನೆ. ನಾವು ಪುನರೊತ್ತಿ ದೇವರೇ ನಮ್ಮ ಸಂಗಡ ಬಾ ಎಂದು ನಾವು ಕೀರ್ತಿಸು. ದೇವರೇ ಒಂದು ಕ್ಷಣ ನಮ್ಮ ಪ್ರತಿಯೊಬ್ಬರು ದೇವರಲ್ಲಿ ಕೇಳಿಕೊಳ್ಳುವ, ದೇವರೇ ನೀನು ನನ್ನ ಸಂಗಡ ಬಾಸು, ನೀನು ನನ್ನ ಜೀವಿತದಲ್ಲಿ ವಾಸಿಸು ಅಂತ ಪ್ರತಿಯೊಬ್ಬರು ಆತನನ್ನು ನಿರೀಕ್ಷಿಸುವ, ಪ್ರತಿಯೊಬ್ಬರು ಕಣ್ಣುಗಳು ಮುಚ್ಚುತ್ತಾ ಆತನನ್ನು ನಿರೀಕ್ಷಿಸುವ ದೇವರೇ ನಮ್ಮಲ್ಲಿ ವಾಸಿಸು ಸ್ವಾಮಿ. ಪ್ರತಿಯೊಬ್ಬರು ಹೇಳಿ, ದೇವರೇ ನನ್ನಲ್ಲಿ ವಾಸಿಸು ಸ್ವಾಮಿ. ನೀನು ವಾಸಿಸುತ್ತಿದ್ದಕ್ಕಾಗಿ ಸ್ತೋತ್ರವನ್ನು ಹೇಳ್ತೀವಿ ಸ್ವಾಮಿ. ನೀನು ಮಹಿಮೆಯ ದೇವರಾಗಿದ್ದಿ ಸ್ವಾಮಿ. ನೀನು ಮಹಿಮೆಯನ್ನು ಮಾಡುವ ಆತ ನನಗೆ ದೇವರ ವಾಕ್ಯ ಹೇಳ್ತದೆ, ನೀನು ನನ್ನಲ್ಲಿಯೂ ನಿನ್ನ ವಾಕ್ಯಗಳು ನನ್ನಲ್ಲಿ ನೆಲೆದುಕೊಂಡಿದ್ದಾರೆ, ನೀನು ಏನು ಬೇಕಾದರೆ ಬೇಡಿಕೊಂಡರೆ ಅದನ್ನು ದೊರೆಯುವುದಂತ. ನಾವೊಂದು ಕ್ಷಣ ದೇವರಲ್ಲಿ ಬೇಡಿಕೊಳ್ಳುವ, ದೇವರೇ ನಾವು ನಿನ್ನಲ್ಲಿ ಇನ್ನೂ ಹೆಚ್ಚಾಗಿ ಆರಾಧಿಸಬೇಕು, ನಾವು ಇನ್ನೂ ಹೆಚ್ಚಾಗಿ ನಿನ್ನ ಪ್ರೀತಿಸಬೇಕು, ಇನ್ನೂ ಹೆಚ್ಚಾಗಿ ನಿನ್ನ ಸಂಗಡ ಇರಬೇಕು. ನಾವು ಇಲ್ಲಿ ಖಾಲಿ ಬಂದು ಪ್ರಾರ್ಥಿಸಿ ಹೋಗದಂತೆ, ಮನೆಯಲ್ಲೂ ಕೆಲಸದಲ್ಲೂ ನಾವು ಹೋಗುವ ಸ್ಥಳದಲ್ಲೂ ಬಸ್ಸಿನಲ್ಲೂ ಗಾಡಿನಲ್ಲೂ ಎಲ್ಲ ಸಮಯದಲ್ಲಿ ಆತನು ಸ್ತುತಿಸುವ. ನಮ್ಮ ಸ್ವಂತ ಆಲೋಚನೆ ಏನಿಲ್ಲ, ನಾನು ಇವತ್ತು ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳಿದ್ರೆ ಅದು ವ್ಯರ್ಥ. ದೇವರ ಚಿತ್ತವಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ, ಆತನ ಮಹಿಮೆ ಇಲ್ಲದೆ ಏನು ಮಾಡಲು ಸಾಧ್ಯ ಇಲ್ಲ. ಒಂದು ಕ್ಷಣ ದೇವರಿಗೆ ಒಪ್ಪಿಸಿಕೊಡುವ, ಒಂದು ಕ್ಷಣ ಪ್ರತಿಯೊಬ್ಬರು ಒಪ್ಪಿಸಿಕೊಡುವ, ಮಕ್ಕಳು ದೊಡ್ಡವರು ಹಿರಿಯವರು ಎಲ್ಲರೂ ಒಂದು ಕ್ಷಣ ನಾವು ದೇವರು ಒಪ್ಪಿಸಿಕೊಡುವ. ದೇವರೇ ನಿನಗೆ ಸ್ತೋತ್ರ ಸ್ವಾಮಿ. ದೇವರು ನೀನು ಎಂತ ಉಪಕಾರ ನಮ್ಮ ಜೀವಿತದಲ್ಲಿ ಮಾಡಿದ್ದಿ. ಒಂದು ಸಮಯದಲ್ಲಿ ನಾನು ಕೆಸರಿನಲ್ಲಿದ್ದೆ, ಇವತ್ತು ನನ್ನನ್ನು ಮೇಲೆ ತಂದು ನಿಲ್ಲಿಸಿದ್ದಿ ಸ್ವಾಮಿ. ಆ ಕೆಸರಿನಿಂದ ನಮ್ಮನ್ನು ಮೇಲೆ ತಂದು ನಿಲ್ಲಿಸಿದ್ದಿ ಸ್ವಾಮಿ. ನಮ್ಮ ಬಿಡುಗಡೆಯನ್ನು ಕೊಟ್ಟಿದ್ದಿ, ನಮ್ಮ ಜೀವಿತವನ್ನು ಬದಲಾಯಿಸಿದ್ದಿ. ದೇವರೇ ಇವತ್ತು ನಾವಿಲ್ಲಿರೋದು ಅದು ನಿನ್ನ ಕೃಪೆ ಸ್ವಾಮಿ. ಹಲ್ಲೆಲೂಯಾ. ಯೆಹೋವಾ ಈರೆ ಒದಗಿಸುವಾತನೇ, ನೀ ಮಾತ್ರ ಸಾಕು ನನಗೆ. ಹೌದು ಸ್ವಾಮಿ. ಯೆಹೋವಾ ರಾಫಾ ನನ್ನ ಸೌಖ್ಯದಾಯಕ, ನಿನ್ನ ಬಾಸು ಗುಣವಾದೆ. ಯೆಹೋವಾ ಶಮ್ಮಾ ಜೊತೆಗೆ ಇರುವೆ, ನನಗೆಂದಿಗೂ ಭಯವೂ ಇಲ್ಲ. ನೀ ಮಾತ್ರ ಸಾಕು. ಹೌದು ಸ್ವಾಮಿ, ಹೌದು ಸ್ವಾಮಿ, ನೀನೆ ಮಾತ್ರ ಸಾಕು ಸ್ವಾಮಿ. ನೀನೆ ಮಾತ್ರ ಸಾಕು ತಂದೆ. ನಮ್ಮ ಜೀವಿತದಲ್ಲಿ ನೀನು ಮಾತ್ರ ಸಾಕು. ನೀ ಎಲ್ಲವನ್ನು ಮಾಡುವ ಶಕ್ತನಾಗಿ ಸ್ವಾಮಿ. ನೀ ಮಾತ್ರ ಸಾಗಿ, ನೀ ಮಾತೇನಾಗಿ ಯೇಸುವೆ, ನೀ ಮಾತ್ರ ಸಾಕು ತಂದೆ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು. ಯೆಹೋವಾ ಶಾಲೋಮ್ ನನ್ನ ಸಮಾಧಾನ, ನನಗೆಂದಿಗೂ ಚಿಂತೆ ಇಲ್ಲ. ಹೌದು ಸ್ವಾಮಿ. ಯೆಹೋವಾ ನಿಸ್ಸಿ ನನ್ನ ಜಯಧ್ವಜವು, ನನಗೆಂದಿಗೂ ಸೋಲು ಇಲ್ಲ. ಯೆಹೋವಾ ರೂವಾ ಒಳ್ಳೆಯ ಕುರುಬ, ನನಗೆಂದಿಗೂ ಕೊರತೆ ಇಲ್ಲ. ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ಹೌದು ಸ್ವಾಮಿ, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು. ನೀ ಸಾಕೆ ನನಗೆ, ನೀ ಸಾಕೆ ನನಗೆ ಯೇಸುವೇ. ಯೆಹೋವಾ ಮೆಕ್ಕಾದೇಶ್ ಪರಿಶುದ್ಧ ದೇವರೇ, ನೀ ಮಾತ್ರ ಸಾಕು ನನಗೆ. ಹೌದು
ಸ್ವಾಮಿ. ಪ್ರತಿಯೊಬ್ಬರು ನೀ ಮಾತ್ರ ಯೆಹೋವಾ ಹೋಸನ್ನ, ನನ್ನನ್ನು ರೂಪಿಸುವೆ, ನೀ ಮಾತ್ರ ಸಾಕು ನನಗೆ. ಯೆಹೋವಾ ಎಲೋಹಿ, ನೀ ನನ್ನ ಕಾಲುವೆ, ನನಗೆಂದಿಗೂ ಬಾಧೆಯಿಲ್ಲ. ಮಾತ್ರ ಸಾಕು, ನೀ ಮಾತ್ರ ಸಾಕು. ಹೌದು ಸ್ವಾಮಿ, ಮಾತ್ರ ಸಾಕು, ಹೌದು ಸ್ವಾಮಿ, ನೀ ಮಾತ್ರ ಸಾಕು ನಮಗೆ ಸ್ವಾಮಿ. ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಸಾಕೆ ನಗೆ, ನೀ ಮಾಕೆ ನಗೆ ಯೇಸುವೇ. ಯೆಹೋವಾ ಈರೆ ಒದಗಿಸುವಾತನೇ, ನೀ ಮಾತ್ರ ಸಾಕು ನನಗೆ. ಯೆಹೋವಾ ರಾಫಾ, ನನ್ನ ಸೌಖ್ಯದಾಯಕ, ನಿನ್ನ ಪಾಸು ಜೊತೆಗೆ ಇರುವೆ, ನನಗೆಂದಿಗೂ ಭಯವೂ ಇಲ್ಲ. ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು, ನೀ ಮಾತ್ರ ಸಾಕು ನನಗೆ. ನೀ ಮಾಕೆ ನಗೆ, ನೀ ಸಾಕೆ ನಗೆ, ನೀ ಮಾತ್ರ ಸಾಕು ನನಗೆ. ನಮಗೆ ದೇವರು ಮಾತ್ರ ಸಾಕು. ಈ ಲೋಕವು ದೊಡ್ಡದಾಗಿರ್ಬೋದು, ಈ ಲೋಕದಲ್ಲಿ ನಮಗೆ ಹಲವಾರು ಸಂಗತಿ ಕಾಣಬಹುದು, ಆದರೆ ನಮಗೆ ದೇವರು ಮಾತ್ರ ಸಾಕು. ನಮ್ಮ ದೇವರ ಚಿತ್ತದಂತೆ ನಾವು ನಡೆಯುವ, ಆತನ ವಾಕ್ಯದ ಪ್ರಕಾರ ನಾವು ನಡೆಯುವ, ಆತನಲ್ಲಿ ನೆಲೆಗೊಳ್ಳುವರಾಗಿ ನಡೆಯುವ. ಆತ ವಾಕ್ಯ ಹೇಳ್ತದೆ, ನೀರಿನ ಬೆಳೆಯಲ್ಲಿ ಬೆಳೆದಿರುವ ಮರವು ತಕ್ಕ ಸಮಯದಲ್ಲಿ ಫಲ ಕೊಡುತ್ತದೆ. ನಾವು ನೀರಿನ ಬೆಳೆಯಲ್ಲಿ ನೀರಿನ ಬದಿಯಲ್ಲಿ ಬೆಳೆದಿರುವ ಮರದ ಆಗಿರುವ ನಾವು ತಕ್ಕ ಸಮಯದಲ್ಲಿ ಫಲ ಕೊಡುವ. ಆ ಫಲವನ್ನು ನಾವು ಮಾತ್ರ ತಿನ್ನದೆ ಆ ಫಲವನ್ನು ಇತರರಿಗೆ ಸಹ ಕೊಡುವ. ಆ ಫಲವೇ ದೇವರ ವಾಕ್ಯವಾಗಿದೆ, ಆ ಫಲವೇ ದೇವರ ವಾಕ್ಯವಾಗಿದೆ. ನೋಡಿ, ತುಮ್ಸಾ ಕೋಯಿ नहीं, तुमसा कहीं नहीं, अब है पूरा यकीन, तुमसा कोई नहीं, तुमसा कोई कोई नहीं, अब है पूरा यकीन, तुमसा कोई नहीं। यीशु मसीह ओ माही ಹೌದಪ್ಪ ದೇವರೇ, ನಿನ್ನ ಹಾಗೆ ಆಗಿಲ್ಲ ಸ್ವಾಮಿ. ತುಮ್ಸಾ ಕಹಿ ನಹಿ, ನಿನ್ನ ಹಾಗೆ ಎಲ್ಲೂ ಇಲ್ಲ ಸ್ವಾಮಿ. ಅಬು ಹೇ ಪೂರಾ
यकीन यस फादर तुम सा कोई नहीं, तुम सा कोई नहीं, यस फादर तुम सा कोई नहीं। अब है पूरा यकीन तुम सा कोई नहीं। अंधेरों में तू रोशनी है, तू ही मंजिल तू रास्ता भी है, तू है जहाँ न कुछ कमी है, तेरा ही नाम जिंदगी है। अंधेरों में रोशनी है, यस फादर ನೀನೇ ನಮ್ಮ ಮನಸ್ಸಿಲಾಗಿದೆ ದೇವರೇ, ಯಸ್ ಫಾದರ್, ಯಸ್ ಯಸ್ ಹೋಲಿ ಗಾಡ್, ಯಸ್ ಫಾದರ್ है तेरा ही नाम जिंदगी। हालेलुया हालेलुया ನಮ್ಮನ್ನು ಬೆಳಕಲ್ಲಿ ನಡೆಸಿದ ಆತನೇ ಸ್ತೋತ್ರಪ್ಪ. Hallelujah Lord, glory glory glory, ಎಲ್ಲ ಮಹಿಮೆ ನಿನಗೆ ರಾಜ. तुम सा कोई नहीं, ಹೌದಪ್ಪ ನಿನ್ನ ಹಾಗೆ ಯಾರಿಲ್ಲ ಸ್ವಾಮಿ. ಯಸ್ 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 ಲಾರ್ಡ್, ಎಲ್ಲಿಯೂ ಇಲ್ಲ ಸ್ವಾಮಿ. ಯಸ್ ಫಾದರ್ ತುಮ್ ಸಾ ಕೋಯಿ, ಯಸ್ ಫಾದರ್ ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ಎಲ್ಲಿಯೂ ಇಲ್ಲ ಸ್ವಾಮಿ. ನೀನೊಬ್ಬನೇ ಕರ್ತ ನಮ್ಮನ್ನು ಪ್ರೀತಿಸಿದ ಆತನು, ನಿನ್ನ ಮಗನ ಮೂಲಕ ನಮ್ಮನ್ನು ಕೊಂಡುಕೊಂಡ ಆತನು ಸ್ವಾಮಿ. ನೀನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ಆತನು, ಅದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸೋದಕ್ಕಾಗಿ ಬಂದಿದ್ದೇವೆ ಇವತ್ತು ಕರ್ತನೆ. ನಂಬಿಕೆಯ ಮೂಲಕ ನೀನು ನಮ್ಮಲ್ಲಿ ವಾಸಿಸ್ತಿರೋದಕ್ಕಾಗಿ ಸ್ತೋತ್ರ, ನೀನು ನಮ್ಮ ಒಡೆಯನಾಗಿರೋದಕ್ಕಾಗಿ ಸ್ತೋತ್ರ. ಇವತ್ತು ನಾವೆಲ್ಲರೂ ಕರ್ತನೆ ಈ ಸ್ಥಳದಲ್ಲಿ ಏಕ ಮನಸ್ಸಿನಲ್ಲಿ ಸೇರಿ ಬರಲು ಕಾರಣ ನೀನೇ ಸ್ವಾಮಿ. ನೀನು ನಮ್ಮನ್ನು ಕಾದು ನಡೆಸಿರುವುದರಿಂದ, ಪಾಲನೆ ಪೋಷಣೆ ಮಾಡಿರುವುದರಿಂದ, ದೇವರೇ ಆರೋಗ್ಯ ಕೊಟ್ಟಿರುವುದರಿಂದ ನಾವೆಲ್ಲಿ ಬಂದಿದ್ದೇವೆ. ಎಲ್ಲ ನಿನ್ನ ಕೃಪೆ ಸ್ವಾಮಿ. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ಎಲ್ಲ ಬಾಯಿಗಳು ಸ್ತೋತ್ರ ಸಲ್ಲಿಸಲಿ. ದೇವರ ಮಹೋಪಕಾರಗಳಿಗೆ ಬದಲೇನು ಕೊಡಲಿ. ರಕ್ಷಣಾ ಪಾತ್ರ ತೆಗೆದುಕೊಂಡು ಯೆಹೋವ ನಾಮ ಪ್ರಖ್ಯಾತಿ ಪಡಿಸುವ ನಿಮ್ದಾಗಿ ಹೇಳ್ತದೆ. ಆತನ ಉಪಕಾರ ನಾವು ನೆನೆಸುತ್ತಾ ಈ ಭೂ ಯಾತ್ರೆಯಲ್ಲಿ ಉಪಕಾರ, ನಂತರವೂ ಕೂಡ ಆತನ ಜೊತೆ ಜೀವಿಸಕ್ಕಾಗಿ ತನ್ನ ಮಗನನ್ನೇ ಕೊಟ್ಟ ಉಪಕಾರ. ಈ ಎಲ್ಲ ವಿಧದ ಉಪಕಾರಗಳಿಗಾಗಿ ಸ್ತೋತ್ರ ಸಲ್ಲಿಸೋಣ. ಓ ನಂಬಿಕೆ ಮೂಲಕ ಆತನು ನಮ್ಮಲ್ಲಿ ವಾಸಿಸುವುದಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ನಮ್ಮನ್ನು ತನ್ನ ಆಲಯವನ್ನಾಗಿ ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸೋಣ. ಆತನ ಮೇಘ, ಆತನ ಮಹಿಮೆ ನಮ್ಮಲ್ಲಿರುವುದಕ್ಕಾಗಿ ಸ್ತೋತ್ರ ಸಲ್ಲಿಸು. ಒಂದು ಕ್ಷಣ ಸ್ತೋತ್ರ ಸಲ್ಲಿಸಿ, ಸ್ತೋತ್ರ ಬಾಯಿ ಬಿಟ್ಟು ಸ್ತೋತ್ರ ಸಲ್ಲಿಸಿರಿ. ನಿಮ್ಮ ಜೀವಿತದಲ್ಲಿ ದೇವರು ನಡೆಸಿಕೊಂಡು ಬಂದ ರೀತಿಗಾಗಿ ಸ್ತೋತ್ರ ಸಲ್ಲಿಸಿರಿ. ಯಾರು ಸುಮ್ಮನೆ ನಿಲ್ಲುವುದು ಬೇಡ. ಹಲ್ಲೆಲೂಯ. ಒಂದು ಕ್ಷಣ ಕುಳಿತುಕೊಳ್ಳ್ರಿ. ಹಲ್ಲೆಲೂಯ. ನಿಮ್ಮ ಮನಸ್ಸುಗಳಲ್ಲಿ ದೇವರನ್ನು ನೆನೆಸಿಕೊಂಡು, ನಮ್ಮ ಮನಸ್ಸುಗಳಲ್ಲಿ ನಾವು ದೇವರನ್ನು ನೆನೆಸೋಣ. ಆತನ ಉಪಕಾರ ನೆನೆಸೋಣ, ಆತನ ನಡೆಸುವಿಕೆ ನೆನೆಸೋಣ, ಆತನ ಅದ್ಭುತವನ್ನು ನೆನೆಸೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಯಸ್ ಫಾದರ್, ಥ್ಯಾಂಕ್ ಯು ಜೀಸಸ್. ಓ ಗ್ಲೋರಿ 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 ಗ್ಲೋರಿ. ಒಂದು ಮಹಿಮೆಯ ಮೇಘ ಸ್ಥಳವ ಮುಚ್ಚಿದೆ. ಒಂದು ಮಹಿಮೆಯ ಮೇಘ ನನ್ನ ಜನರ ತುಂಬಿದೆ.
ಒಂದು ಮಹಿಮೆಯ ಮೇಘ. ಹೇಳೋಣ, ಈ ಸ್ಥಳ ನಂಬಿಕೆಯಿಂದ ಹೇಳೋಣ. ಒಂದು ಮಹಿಮೆಯ ಮೇಘ ನನ್ನ ಜನರ ಮುಚ್ಚಿದೆ, ಅಗಲಾದ ಮೇಘವು ನೀ, ಮುನ್ನಡೆಸುವ ಮೇಘವು ನೀ, ಅಗಲಾದ ಮೇಘವು ನೀ. Yes, Father, thank you for your glory, Lord. ಅಗಲಾದ ಮೇಘವು ನೀ, ಮುನ್ನಡೆಸುವ ಮೇಘವು ನೀ, ಅಗಲಾದ ಮೇಘವು ನೀ, ಮುನ್ನಡೆಸುವ ಮೇಘವು ನೀ. ದೇವರಾತ್ಮನೇ. Come on, everyone. Yes, Father. Thank you, Holy Spirit. ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. Glory, 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 glory. Yes, yes, Father. Yes, yes. ಮಹಿಮೆಯ ದೇವರಾತ್ಮನೇ, ಪರಿಶುದ್ಧ ದೇವರಾತ್ಮನೇ. ನನ್ನ ಮಾತಲ್ಲಿ, ನನ್ನ ಉಸಿರಲ್ಲಿ, ನನ್ನ ನಡೆಯಲ್ಲಿ, ನನ್ನ ನುಡಿಯಲ್ಲಿ ಬೆರೆತಿರುವೆ ನೀ. ನನ್ನ ನೆನಪಲ್ಲಿ, ನನ್ನ ನಡತೆಯಲ್ಲಿ, ನನ್ನ ಗ್ರಹಿಕೆಯಲ್ಲಿ, ನನ್ನ ಜೀವನದಲ್ಲಿ ಬೆರೆತಿರುವೆ ನೀ. ನನ್ನ ಮಾತಲ್ಲಿ, ನನ್ನ ಉಸಿರಲ್ಲಿ, ನನ್ನ ನಡೆಯಲ್ಲಿ, ನನ್ನ ನುಡಿಯಲ್ಲಿ ಬೆರೆತಿರುವೆ ನೀ. ನನ್ನ ನೆನಪಲ್ಲಿ, ನನ್ನ ನಡೆಯಲ್ಲಿ, ನನ್ನ ಗ್ರಹಿಕೆಯಲ್ಲಿ, ನನ್ನ ಜೀವನದಲ್ಲಿ ಬೆರೆತಿರುವೆ ನೀ. ಪ್ರಿಯ ದೇವರಾತ್ಮನೇ, ಅತಿ ಪವಿತ್ರವಾದವನೇ, ನನ್ನ ಆಳುವ ಪರಿಶುದ್ಧನೇ, ಸ್ತೋತ್ರ ಅಯ್ಯ. ಪ್ರಿಯ ದೇವರಾತ್ಮನೇ, ಅತಿ ಶ್ರೇಷ್ಠವಾದವನೇ, ನನ್ನ ಆಳುವ ಪರಿಶುದ್ಧನೇ, ಸ್ತೋತ್ರ ಅಯ್ಯ. ದೇವರಾತ್ಮನೇ, ಪ್ರಿಯ ದೇವರಾತ್ಮ. ಕೊನೆಯದಾಗಿ yes, yes, Father. Thank you, Holy Spirit. Thank you, Holy Spirit. Thank you for your presence, oh God. Yes, yes, yes. ಎಲ್ಲ ಮಕ್ಕಳು, yes, yes, Father. Glory, glory, glory. ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ, ಒಂದು ಮಹಿಮೆಯ ಮೇಘ ನನ್ನ ಜನರ ಮುಚ್ಚಿದೆ. ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ. ಒಂದು ಮಹಿಮೆಯ ಮೇಘ ನನ್ನ ಜನರ ತುಂಬಿದೆ. ಅಗಲಾದ ಮೇಘವು ನೀ, ಮುನ್ನಡೆಸುವ ಮೇಘವು ನೀ, ಅಗಲಾದ ಮೇಘವು ನೀ, ಮುನ್ನಡೆಸುವ ಮೇಘವು ನೀ. ದೇವರಾತ್ಮನೇ. ಎಲ್ಲರೂ ಒಂದು ಕ್ಷಣ ನಿಂತ್ಕೊಂಡು ಎಸ್ ಫಾದರ್, ಎಲ್ಲರೂ ಶಬರಲಬ ಒಂದು ಮಹಿಮೆಯ ಮೇಘ ಈ ಸ್ಥಳವ ಮುಚ್ಚಿದೆ. Yes, thank you, ಒಂದು Lord. ಮಹಿಮೆಯ Thank you for your glory. Thank you for your mercy. Thank you, ಒಂದು Jesus. ಮಹಿಮೆಯ ಮೇಘ Yes, Father. ಈ ಸ್ಥಳವ ಮುಚ್ಚಿದೆ. Glory. ಒಂದು ಮಹಿಮೆಯ ಮೇಘ ನನ್ನ ಜನರ ಮುಚ್ಚಿದೆ. ಅಗಲಾದ ಮೇಘವು ನೀ, ಮುನ್ನಡೆಸುವ ಮೇಘವು ನೀ, ಅಗಲಾದ ಮೇಘವು ನೀ, ಮುನ್ನಡೆಸುವ ಮೇಘವು ನೀ.
ದೇವರಾತ್ಮನೇ Come on, church. ಪ್ರಿಯ ದೇವರಾತ್ಮನೇ Yes, yes, yes. ಬಲವುಳ್ಳ ದೇವರಾತ್ಮನೇ Yes, yes, Father. ಪರಿಶುದ್ಧ Yes, ದೇವರಾತ್ಮನೇ Father. ಮಹಿಮೆಯ ದೇವರಾತ್ಮನೇ Jesus. ಪ್ರಿಯ ದೇವರಾತ್ಮನೇ ಬಲವುಳ್ಳ ದೇವರಾತ್ಮನೇ ಪರಿಶುದ್ಧ ದೇವರಾತ್ಮನೇ. Thank you, Jesus. Thank you for your holy presence, O God. ನಿನ್ನ ಮಕ್ಕಳು ನಾವೆಲ್ಲರೂ ಸ್ವಾಮಿ ನಿಮ್ಮ ಕೃಪೆಯಿಂದ ನಿಮ್ಮ ಸಾನ್ನಿಧ್ಯದ ಭಾಗ್ಯವನ್ನು ಹೊಂದುವಂತೆ ಮಾಡಿದ ದೇವರು, ನಿನ್ನ ಕೃಪಾಸನದ ಮುಂದೆ ಧೈರ್ಯದಿಂದ ಬರಲು ಕೃಪೆ ಕೊಟ್ಟ ದೇವರು, ಈ ದಿನವೂ ಕೂಡ ಧೈರ್ಯದಿಂದ ಬಂದು ನಿನ್ನನ್ನು ಸ್ತುತಿಸುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಮ್ಮ ಕೂಡ ಮಾತನಾಡು, ನಿನ್ನ ಪ್ರಕಟಣೆಗಳು ನಮಗೆ ಬೇಕಪ್ಪ. ಶಬಾಲರಹಾತೆ ಯೇಸುವಿನ ನಾಮದಲ್ಲಪ್ಪ. ನಿನ್ನ ಜನರು ಸ್ವಾಮಿ, ನೀನು ಕೊಂಡುಕೊಂಡಂತ ಜನರು ಒಂದು ವಾರದ ಯಾತ್ರೆಯಲ್ಲಿ ಎಂಥ ಒಂದು ಹೋರಾಟಗಳ ಮಧ್ಯೆ ಜಯ ಹೊಂದು ಬಂದಿದ್ದಾರೆ ಎಂಬುದಾಗಿ ನೀನು ತಿಳಿದಂಥ ದೇವರು. ಯಾಕಂದ್ರೆ ನೀನು ಅವರೊಂದಿಗಿದ್ದುಕೊಂಡು ನಿನ್ನ ಮಕ್ಕಳೊಂದಿಗಿದ್ದುಕೊಂಡು ಎಲ್ಲ ವಿಷಯಗಳಲ್ಲಿ ಎಲ್ಲ ಕಾರ್ಯಗಳನ್ನು ನಡೆಸಿದ ದೇವರು ಸ್ವಾಮಿ. ನೀನು ಜಯ ಕೊಟ್ಟ ದೇವರು. ಇವತ್ತು ಜಯ ಕೊಟ್ಟ ದೇವರೇ, ನಾವೆಲ್ಲರೂ ಸಭೆಯಾಗಿ ಸೇರಿ ಬಂದು ಜಯ ಗೀತೆಯನ್ನು ಹಾಡುವಂತೆ ಸಹಾಯ ಮಾಡಿರೋದಕ್ಕಾಗಿ ನಿನಗೆ ಸ್ತೋತ್ರ. ಓ, ನಮ್ಮ ಮೇಲಿಟ್ಟಂತ ಪ್ರೀತಿ ಕರುಣೆ ನಡೆಸುವಿಕೆಗಾಗಿ ಸ್ತೋತ್ರ ಅಪ್ಪ. ಒಂದು ವೇಳೆ ನೀನಿಲ್ಲದಿದ್ರೆ, ಇಷ್ಟರಲ್ಲೇ ನಿನ್ನ ಸಹಾಯ ಇರದಿದ್ರೆ ಇಷ್ಟರಲ್ಲೇ ಸಮಾಧಿ ಸೇರ್ತೇವೆ ಎಂಬ ಕೀರ್ತನೆಗಾರನು ಹೇಳುವಾಗ ನಾವು ಕೂಡ ನೆನಪು ಮಾಡಿಕೊಳ್ತೇವೆ. ನಿನ್ನ ಸಹಾಯವನ್ನು ನೆನಪು ಮಾಡಿಕೊಳ್ತಿದ್ದೇವೆ. ಓ, ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಿನ್ನ ಒಬ್ಬನಿಗೆ ಅಡ್ಡ ಬೀಳ್ತೇವೆ, ಒಬ್ಬನನ್ನೇ ಆರಾಧಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ಒಂದು ಕೋರಸ್ ಕೊನೆಯದಾಗಿ ಹಾಡಿ ನಾವು ವಾಕ್ಯ ಕೇಳೋದಕ್ಕಾಗಿ ಹೋಗೋಣ. ओ तेरी स्तुति और आराधना करता हूँ मैं तुझसे प्रार्थना, महिमा से तेरी इस जगह को जो भी तू चाहे तू पे कर। Yes. Hallelujah. Glory Jesus. Hallelujah. Wonderful Jesus. Hallelujah. Mighty God. Mighty God. Mighty God. Mighty God. Hallelujah. Hallelujah. Very well. Hallelujah. ಕೊನೆಯದಾಗಿರೋಣ. Rabo. ಎಲ್ಲ ಘನತೆ ಮಾನ ಮಹಿಮೆ ನೀನೊಬ್ಬನಿಗೆ ಸಲ್ಲಿಸ್ತೇವೆ. ನಮ್ಮ ಕೂಡ ಮಾತನಾಡು ರಾಜ. ಹೋಲಿ ಸ್ಪಿರಿಟ್, ಟೇಕ್ ಯುವರ್ ಕಂಟ್ರೋಲ್. ಶಲಾರಬಹನ್ ಸೂಲಬೆಹೆ ತಮೋ ಕೆಲರಹಸೆ. ನಿನ್ನ ಜನರನ್ನು ತಿಳ್ಕೊಂಡಿರುವಂತ ಓ ದೇವರೇ, ನಿನ್ನ ಮಹಿಮೆಯನ್ನು ತೋರ್ಪಡಿಸತಕ್ಕಾಗಿ ಸ್ತೋತ್ರ. ನಿನ್ನ ಪ್ರಕಟನಾ ಜ್ಞಾನದಿಂದ ನಮ್ಮನ್ನು ತುಂಬಿಸತಕ್ಕಾಗಿ ಸ್ತೋತ್ರ. ನಾವು ಬಂದ ಹಾಗೆ ಬರಿಗೈಯಲ್ಲಿ ಹೋಗುತ್ತಿಲ್ಲ. ಇವತ್ತು ಕೂಡ ಕರ್ತನೆ, ನಿನ್ನ ಬಲವನ್ನು, ನಿನ್ನ ಜ್ಞಾನವನ್ನು, ನಿನ್ನಿಂದ ಉತ್ತರವನ್ನು ಪಡೆದುಕೊಂಡೇ ಹೋಗುತ್ತೇವೆ. ಯಾಕಂದರೆ ನಾವು ಬಂದದ್ದು ನಿನ್ನ ಸಾನ್ನಿಧ್ಯಕ್ಕೆ ಸ್ವಾಮಿ. ನಿನ್ನ ಪ್ರಸನ್ನತೆ ನಮ್ಮನ್ನು ಕವರ್ ಮಾಡಿಕೊಂಡಿರೋದಕ್ಕಾಗಿ ಸ್ತೋತ್ರ. ನಿನ್ನ ಮೇಘ ನಮ್ಮನ್ನು ಕವರ್ ಮಾಡಿಕೊಂಡಿರೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್, 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 ಆಮೇನ್. ದಯವಿಟ್ಟು ನಾವು ಕುಳಿತುಕೊಳ್ಳೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ, ಅಂದರೆ ದೇವರ ಮಕ್ಕಳ ಜೀವಿತದಲ್ಲಿ ದೇವರು ಹೊಸ ಹೊಸ ಕಾರ್ಯಗಳನ್ನು ಆತನು ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ.
ಆರ್ ಯು ಬಿಲೀವ್? ನೀವು ನಂಬ್ತೀರಾ? ನಂಬಿದವರು ಮಾತ್ರ ಏನು ಕಾಣಲಿಕ್ಕೆ ಸಾಧ್ಯ ಅಂತೆ. ಇವು ಸ್ವಲ್ಪ ನಾನು ಫ್ರೀಯಾಗಿ ಮೂವ್ ಆಗಿ ಮಾತಾಡ್ತೇನೆ, ಆಯಿತಾ? ಬೇಕಾದರೆ ನಿಮ್ಮ ಬಳಿಗೆ ಬಂದು ಸಹ ಮಾತಾಡ್ಬೋದು, ಯಾಕಂದರೆ ನೀವು ನಮಗೆ ಬೇಕು, ಆಗ ನಾವು ನಿಮಗೆ ಕೊಡ್ಬೋದು. ನೀವೊಂದು ಕಡೆ ನಾನೊಂದು ಕಡೆ ಹೋದರೆ ಆಗೋದಿಲ್ಲ. ಹಲಲು, ಆರ್ ಯು ಹ್ಯಾಪಿ? ಸಂತೋಷದಿಂದ ಇದ್ದೀರಾ? ನಮ್ಮ ಸಂತೋಷಕ್ಕೆ ಕಾರಣ ಏನಂತೆ? ಬೇಕೇನೊಂದು ಸಾಂಗ್? ನನ್ನ ಸಂತೋಷಕ್ಕೆ ಕಾರಣ ನೀನೇ ಸಯ್ಯ, ನೀನೇ ಸಯ್ಯ. ಇಲ್ಲ, ಕೋಡ್ ಚೇಂಜ್ ಆಯ್ತೇನೆ. ಯಾವ ಕೋಡದು? ಹಲಲುಯ, ಹಲಲುಯ. ಇವತ್ತು ನಾನು ಪ್ರತಿ ಮುಖದಲ್ಲಿ ನಗು ಕಾಣಲಿಕ್ಕೆ ಇಷ್ಟಪಡ್ತೇನೆ. ಒಂಥರ ಸಂತೋಷ ಕಾಣಲಿಕ್ಕೆ ಇರ್ತದೆ. ನಗು ಅಲ್ಲ, ಸಂತೋಷ. ಈಗ ನಗುವ ಸಮಯ ಅಲ್ಲ, ನಗುದಿಂದ ಅಂತ. ಈಗ ಆ ಒಂದು ಸಂತೋಷವನ್ನು ತೋರಿಸುವಂಥ ಸಮಯ. ಹಲಲುಯ. ಆ ಸಂತೋಷಕ್ಕೆ ಕಾರಣ ಯಾರು ಗೊತ್ತುಂಟ? ದೇವರೇ. ಹಲಲುಯ. ಆ ಸಂತೋಷಕ್ಕೆ ಕಾರಣ ದೇವರೇ. ದೇವರ ವಾಕ್ಯ ಹೇಳ್ತದೆ ಕೀರ್ತನೆಯಲ್ಲಿ 16ನೇ ಅಧ್ಯಾಯದಲ್ಲಿ ಕೊನೆಯ ವಚನ ಹೇಳ್ತದೆ, ನಿನ್ನ ಏನು ಬಾಯ್ಪಟ್ಟ ಇಲ್ವಾ? ಮತ್ತೆ ಯಾಕೆ ನಮ್ಮ ಮುಖ ಇರೋದು? ನಿಮಗೆ ಗೊತ್ತಾ ನೀವು ದೇವರ ಸಾನ್ನಿಧ್ಯದಲ್ಲಿ ಇದ್ದೀರಿ ಎಂಬುದನ್ನು ಗೊತ್ತಾ ನಿಮಗೆ? ನಾವು ಕೆಲಸ ನಮ್ಮ ಪ್ರಾಬ್ಲಮ್ ಅಂತ ಹೋಗ್ತಂಟ ಮರೆತು ಹೋಗೋದು ಪ್ರಾಬ್ಲಮ್. ದೇವರ ವಾಕ್ಯದಿಂದ ಸಿಕ್ಕಿದ ರೆವಲ್ಯೂಷನ್ನ ಮರೆತು ಹೋಗ್ತೇವೆ ನಾವು. ಯಾವಾಗ ನಾವು ಮರೆತು ಹೋಗ್ತೇವ ಆವಾಗ ಆ ವಾಕ್ಯಕ್ಕೆ ತಕ್ಕಂಥ ಪ್ರತಿಕ್ರಿಯೆ ನಮ್ಮಲ್ಲಿ ಕಂಡು ಬರೋದಿಲ್ಲ. 11ನೇ ವಚನ 16:11 ಏನು ಹೇಳ್ತಾರೆ? ನೀನು ನನಗೆ ಜೀವ ಮಾರ್ಗವನ್ನು. ಹಲಲುಯ. ಇವತ್ತು ನಾವು ದೇವ ಸನ್ನಿಧಾನದಲ್ಲಿದ್ದೇವೆ. ಆತನು ನಮಗೆ ತೋರಿಸಿಕೊಡೋದು ಅದು ಇದು ಬೇರೊಂದಲ್ಲ, ನಶಿಸಿ ಹೋಗುವಂಥ ಸಂಗತಿ ಅಲ್ಲ, ಉಳಿವ ಸಂಗತಿ, ಜೀವದ ಸಂಗತಿ, ಮರಣದ ಸಂಗತಿ ಅಲ್ಲ. ಹಲಲುಯ. ಜೀವದ ಸಂಗತಿಯನ್ನು, ಜೀವದ ಮಾರ್ಗವನ್ನು ತಿಳಿಯಪಡಿಸುವಿ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತವಾದ ಭಾಗ್ಯವಿದೆ. ಹಲಲುಯ, ಹಲಲುಯ. ಯೇಸು ಸ್ವಾಮಿ ಈಗ ತನ್ನ ಭೂಲೋಕದಲ್ಲಿ ತನ್ನ ಕಾರ್ಯವನ್ನು ಮುಗಿಸಿ ಎಲ್ಲಿ ಕುಳಿತುಕೊಂಡಿದ್ದಾನೆ? ದೇವರ ಬಲಪಾರ್ಶ್ವದಲ್ಲಿ. ಇಲ್ಲಿ ಏನು ಹೇಳ್ತದೆ? ನಿನ್ನ ಬಲಗೈಯಲ್ಲಿ ಅಥವಾ ಬಲಪಾರ್ಶ್ವದಲ್ಲಿ ಶಾಶ್ವತವಾದ ಭಾಗ್ಯವಿದೆ. ಹಲಲುಯ. ಇವತ್ತು ಶಾಶ್ವತವಾದ ಭಾಗ್ಯ ಆತನ ರೈಟ್ ಹ್ಯಾಂಡಲ್ಲಿ ಇರೋದಂದರೆ ಥ್ರೂ ಜೀಸಸ್ ಕ್ರೈಸ್ಟ್. ಹಲಲುಯ, ಹಲಲುಯ. ಥ್ರೂ ಜೀಸಸ್ ಕ್ರೈಸ್ಟ್ ಶಾಶ್ವತವಾದ ಭಾಗ್ಯ. ಹಲಲುಯ. ಲೋಕದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಇದ್ದಾರೆ, ಆದರೆ ಕೆಲವರು ಕೊಡ್ತಾರೆ, ಅದು ಈ ಲೋಕದಲ್ಲಿ ನಿಂತು ಹೋಗ್ತಾರೆ ಆ ಭಾಗ್ಯ. ಆ ಭಾಗ್ಯ, ಈ ಭಾಗ್ಯ ಅದೆಲ್ಲ ಲೋಕ ಸಂಬಂಧವಾದ, ಲೋಕದಲ್ಲಿರುವವರೆಗೆ ಅದು ಉಪಯೋಗ್ಯ ಅಲ್ವಾ? ನಂತರ ಅದು ಶಾಶ್ವತವಾ? ತನ್ನ ಬಲಗಡೆಯಲ್ಲಿದ್ದಂಥ ಆ ಶಾಶ್ವತ ಭಾಗ್ಯವನ್ನು ದೇವರು ತನ್ನ ಬಲಗಡೆಯಲ್ಲಿದ್ದಂಥ ಕ್ರಿಸ್ತನ ಮೂಲಕ ಭೂಲೋಕಕ್ಕೆ ರಿಲೀಸ್ ಮಾಡಿದ್ದಾನೆ. ಭೂಲೋಕ ಇಷ್ಟೇ, ಭೂಲೋಕದ ಜನರು ಅದನ್ನು ಬಿಲೀವ್ ಮಾಡಬೇಕು, ರಿಸೀವ್ ಮಾಡಬೇಕಷ್ಟೇ. ಹಲಲುಯ, ಹಲಲುಯ. ನನಗೆ ಯಾವಾಗಲೂ ನೆನಪಿಗೆ ಬರೋದೇನೆಂದರೆ, ಒಬ್ಬ ದೇವರ ಮಗು ಅಥವಾ ದೇವರ ಮಕ್ಕಳು ಆದದ್ದು ಹೇಗೆ? ನಂಬಿಕೆ ಮೂಲಕ. ಅದೇ ಬಿಲಿವಿಂಗ್ ಸಿಸ್ಟಮಲ್ಲಿ ನಾವು ಮುಂದೆ ಹೋದರೆ ದೇವರ ಮಹಿಮೆಯಲ್ಲಿ ದೇವರಿಗಾಗಿ ನಾವು ಪ್ರಜ್ವಲಿಸ್ತೇವೆ. ಹಲಲುಯ, ಹಲಲುಯ. ನಮಗೆ ಆ ಒಂದು ಬಿಲೀಫ್ ಸಿಸ್ಟಮಲ್ಲಿ ಮುಂದೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡೋದು ವರ್ಡ್ ಆಫ್ ಗಾಡ್. ಹಲಲುಯ. ನಂಬಿಕೆ ಹಾದಿಯಲ್ಲಿ ಮುಂದುವರಿಯೋದಕ್ಕೆ ಹೆಲ್ಪ್ ಮಾಡೋದು ದೇವರ ವಾಕ್ಯ. ದೇವರು ನಂಬಿಕೆ ಇಲ್ಲದ ಜನರನ್ನು ಮೆಚ್ಚುತ್ತಾನ? ಏನು ಬರ್ತಿದೆ ದೇವರ ವಾಕ್ಯ? 11ನೇ ಅಧ್ಯಾಯ 8ನೇ ವಚನ, ಇಬ್ರಿಯ 11:6 ಏನು ಹೇಳ್ತದೆ? ಆ ವಾಕ್ಯದಲ್ಲಿ ಏನು ಹೇಳ್ತದೆ?
ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರು ಯಾರನ್ನು ಮೆಚ್ತಾನೆ ಗೊತ್ತುಂಟ? ಬಿಲಿವಿಂಗ್ ಸಿಸ್ಟಮಲ್ಲಿ ಇರುವವರನ್ನು. ಹಲ್ಲೆಲೂಯಾ. ಈ ಬಿಲಿವಿಂಗ್ ಸಿಸ್ಟಮಲ್ಲಿ ಯಾರು ಬರ್ತಾರೋ ಅವರೇ ಹೋಲಿ ಲೈಫನ್ನು ಕೂಡ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದೊಂದು ರೆವಲೇಷನ್. ಹಲ್ಲೆಲೂಯಾ. ಇದೊಂದು ಪ್ರಕಟಣೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಗೆ ಅಂದರೆ, ಒಬ್ಬ ವ್ಯಕ್ತಿ ನಾನು ದೇವರ ಸನ್ನಿಧಾನದಲ್ಲಿ ಇರುವುದರಿಂದ ನಾನು ಏನಾಗಿದ್ದೇನೆ, ಯಾರಾಗಿದ್ದೇನೆ, ಎಂಥ ಭಾಗ್ಯವನ್ನು ಹೊಂದತಕ್ಕವನು ಅಥವಾ ಯಾವುದಕ್ಕೆ ನಾನು ಬಾಧ್ಯಸ್ಥನಾಗಿದ್ದೇನೆ, ಈ ಸತ್ಯ ಸಂಗತಿ ತಿಳಿಯುತ್ತಾ ಹೋಗುವಾಗ, ಅವನ ನಂಬಿಕೆಗೆ ಬರುವಾಗ, ಆ ನಂಬಿಕೆಯನ್ನೇ ಅವನು ಮಾತಾಡುವಾಗ, ನಾನದಲ್ಲ ನಾನು ಇದು ಎಂಬುದಾಗಿ ಮಾತಾಡುವಾಗ ಆಟೋಮೆಟಿಕ್ಕಾಗಿ ಅವನ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸತ್ಯವನ್ನು ನಂಬಿ ಸತ್ಯವನ್ನೇ ಮಾತಾಡ್ತಾ ಇರುವಾಗ ನಮ್ಮ ಜೀವಿತ ಸತ್ಯಕ್ಕೆ ತಕ್ಕ ಹಾಗೇನೆ ರೂಪುಗೊಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ದೇವರು, ನೀವು ಕೇಳಿರ್ಬೋದು, ಈ ಸೈಕಾಲಜಿ ಸಿಸ್ಟಮ್ ಅಂತ ಕೇಳಿರ್ಬೋದು. ನಾನು ವಾಕ್ಯಕ್ಕೆ ಹೋಗ್ತೇನೆ, ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಮನುಷ್ಯನ ಸೈಕಾಲಜಿ ಸಿಸ್ಟಮ್ ಗೊತ್ತುಂಟ ನಿಮಗೆ? ಮನುಷ್ಯ ಏನು ಆಲೋಚಿಸ್ತಾನೆ ಅದನ್ನು ಸಾಧಿಸ್ತಾನೆ ಅಂಥ ಒಂದು ಸೈಕಾಲಜಿ ಸಿಸ್ಟಮನ್ನು ಇಟ್ಟವರು ಯಾರು? ಮನುಷ್ಯನ ಬ್ರೈನಲ್ಲಿ. ಅದು ಆಟೋಮೆಟಿಕ್ ಬಂದದ ಅಥವಾ ಅದು ಮನುಷ್ಯನೇ ಮಾಡಿಕೊಂಡದ? ಸೈಕಾಲಜಿ ಅನ್ನುವಂಥದ್ದು ಎಂತ ಗೊತ್ತುಂಟ? ದೇವರು ಮನುಷ್ಯನನ್ನು ಉಂಟು ಮಾಡಿದ್ದಾರೆ. ಆ ಮನುಷ್ಯನನ್ನು ಸ್ಟಡಿ ಮಾಡಿದ್ದಾರೆ. ಆತನ ಮೆದುಳು ಇರ್ಬೋದು, ಕಣ್ಣಿರ್ಬೋದು, ಹೃದಯ ಇರ್ಬೋದು, ಒಂದೊಂದು ಪಾರ್ಟ್ ಸ್ಟಡಿ ಮಾಡುವವರಿದ್ದಾರೆ ಅಥವಾ ರಿಸರ್ಚ್ ಮಾಡುವವರಿದ್ದಾರೆ. ಅದಕ್ಕೆ ಸಂಬಂಧಪಟ್ಟವರು ಅವರು ಮಾಡಿ ತಿಳ್ಕೊಂಡಂಥ ವಿಚಾರ, ಮನುಷ್ಯನ ಸೈಕಾಲಜಿ ಹೀಗೆ ಇದೆ. ಅದರಲ್ಲಿ ಒಂದು ವಿಚಾರ, ಮನುಷ್ಯನು ತನ್ನ ಒಳಗನ ಆಲೋಚನೆಯಂತೆ ಇದ್ದಾನಂತೆ. ಯಾರು ಯಾವಾಗಲೂ ನಾನು ದರಿದ್ರನು, ನಾನು ಮೇಲೆ ಬರೋದಿಲ್ಲ, ನನಗೆ ಕೈ ಹಿಡಿಯುವುದಿಲ್ಲ, ನಾನು ಅದು ನೀವು ಹೇಳ್ತಾ ಇರಿ ನೋಡಿ, ಅದೇ ರಿಸಲ್ಟ್ ಸಿಗ್ತದೆ. ಜನರಲ್ ಆಗಿ ನಾವು ನೋಡೋದಾದರೂ, ಸ್ಪಿರಿಚುವಲ್ ಆಗಿ ನೋಡೋದಾದರೂ ಕೆಲವು ಅರ್ಥಗಳುಂಟು. ಇವತ್ತು ನಾನು ಹೇಳುವಂಥದ್ದು ಏನಂದರೆ, ಜನರಲ್ಗಿಂತ ಜಾಸ್ತಿಯಾಗಿ ಸ್ಪಿರಿಚುವಲ್ ನಮ್ಮನ್ನು ನೋಡೋಣ. ಜನರಲ್ ಆಗಿ ಹೇಳಿದರೂ ಕೂಡ ಆಗ್ತದೆ. ಯಾಕಂದರೆ ದೇವರು ಆ ಶಕ್ತಿಯನ್ನು ಇಟ್ಟಿದ್ದಾನೆ. ಆತನ ಒಂದು ಆಲೋಚನೆ ಶಕ್ತಿ ಮತ್ತು ಮಾತಿನಲ್ಲಿ ಒಂದು ಶಕ್ತಿ ಇಟ್ಟಿದ್ದಾನೆ ದೇವರು. ಆದ್ದರಿಂದ ಸಭೆಯೇ ಇವತ್ತು ಒಂದು ಗೊತ್ತಿರಲಿ, ಸಭೆಯಾಗಿ ಸೇರಿ ಬರುವಾಗ ಮಾತ್ರವಲ್ಲ, ಕ್ರೈಸ್ತ ಬಾಳುವೆಯನ್ನು ನಾವು ಜೀವಿಸುವಾಗ ಯಾವಾಗಲೂ ದೇವರ ವಾಕ್ಯ, ಇವತ್ತು ಸಭೆ ಕ್ರಿಸ್ತನಲ್ಲಿ ಏನಾಗಿದೆ, ಎಂಥ ಒಂದು ಸ್ಥಾನಮಾನವನ್ನು ಹೊಂದಿಕೊಂಡಿದೆ, ಆ ಟ್ರುತ್ತನ್ನು ಬಿಲೀವ್ ಮಾಡಿ ಅದನ್ನೇ ಹೇಳ್ತಾ ಇರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಶರೀರದಲ್ಲಿದ್ದೇವೆ, ಶರೀರದಲ್ಲಿ ಹೋರಾಟಗಳು, ಆಸೆ ಪಾಶಗಳು, ಎಲ್ಲ ಸಂಗತಿಗಳು ಸಹಜ. ಅದನ್ನು ಮಾತಾಡೋದು ಬೇಡ. ಹಲ್ಲೆಲೂಯಾ. ದೇವರು ನನ್ನಲ್ಲಿದ್ದಾನೆ, ನಾನು ಆಲಯವಾಗಿದ್ದೇನೆ. ಹಲ್ಲೆಲೂಯಾ, ನಾನು ಪರಿಶುದ್ಧವಾದ ಆಲಯ. ನೀವು ಮಾತಾಡ್ತಾ ಬನ್ನಿ ನೋಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ, ದೇವರ ಸಭೆಗೆ ನಾವು ಬರುವಾಗ, ಸಭೆಯಾಗಿ ಸೇರಿ ಬರುವಾಗ ಈ ವಾಕ್ಯ, ಪ್ರಥಮತವಾಗಿ ತೆಗೆದ ವಾಕ್ಯ ಯಾವಾಗಲೂ ನೆನಪಿರಬೇಕು ನಮಗೆ. ಹಲ್ಲೆಲೂಯಾ. ಖಾಲಿ ಸಭೆಯಾಗಿ ಸೇರಿ ಬರೋದು ಮಾತ್ರವಲ್ಲ, ಎಲ್ಲ ಕಡೆಯಲ್ಲಿ ನಾವು ವೈಯಕ್ತಿಕವಾಗಿ ಕೂಡ ಇರುವಾಗ ದೇವ ಸಾನ್ನಿಧ್ಯ ಕ್ರಿಸ್ತನಲ್ಲಿ, ಕ್ರಿಸ್ತನ ಮೂಲಕ ನಮ್ಮಲ್ಲಿ ವಾಸಿಸ್ತಾ ಇದೆ ಎಂಬುದನ್ನು ನಾವು ಮರೆತು ಬಿಡಬಾರ್ದು. ಯಾವಾಗಲೂ ಸಂತೋಷಿಸೋದಕ್ಕೆ ನಾವು ಕಲಿಬೇಕು. ಮೊನ್ನೆೊಬ್ಬರು ಪ್ರೀಚರ್ ಬಂದವರ ಆ ಸಂತೋಷಿಸುವಂಥ ವಿಚಾರ ಟೀಚ್ ಮಾಡಿದ್ದಾರೆ ಅಲ್ವಾ, ಕೇಳಿದ್ದೀರಲ್ವಾ? ಹಲ್ಲೆಲೂಯಾ. ಯಾಕಂದರೆ ಗಾಡ್ಸ್ ಪ್ರೆಸೆನ್ಸಲ್ಲಿ ಪರಿಪೂರ್ಣವಾದಂಥ ಸಂತೋಷವಿದೆ. ಆ ಪ್ರೆಸೆನ್ಸ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಮ್ಮ ಸ್ಪಿರಿಟಿಗೆ ಕನೆಕ್ಟ್ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಲಿಕ್ಕೆ ನಾವು ಕಲಿಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಖುಷಿಯಿಂದ ದೇವರ ಒಂದು ಸಾನ್ನಿಧ್ಯಕ್ಕೆ ಬರಲಿಕ್ಕೆ ನಾವು ರೆಡಿ ಆಗಬೇಕು, ಖುಷಿ ಆಗಬೇಕು. ವಾವ್ ವಾವ್, ಹಲ್ಲೆಲೂಯಾ. ನೋಡಿ, ಡೆವಲಪ್ ಮಾಡಿ ಈ ಥಾಟಲ್ಲಿ ನಾವು ಅದೇ ಆಗ್ತೇವೆ.
ಉತ್ಸಾಹವುಳ್ಳವರಾಗಿ ಬರ್ತೇವೆ ನಾವು. ಹಲ್ಲೆಲೂಯ. ಆಗ ದೇವರಿಗೆ ಖುಷಿ ಆಗ್ತೇವೆ. ಓ, ನನ್ನ ಮಗನು ನನ್ನ ಮಗಳು ನನ್ನ ಸನ್ನಿಧಾನಕ್ಕೆ ವಾರಕ್ಕೊಮ್ಮೆ ಸೇರಿ ಬರ್ತಾ ಇದ್ದಾರೆ, ನನ್ನ ಸನ್ನಿಧಾನದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ನಂಬಿಕೆಯಿಂದ ಬಂದಿದ್ದಾರೆ, ವಾವ್ ಅಂತ ಖುಷಿ ಪಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಅದು ಬಿಟ್ಟು ಪುಂಡ ಇಜ್ಜೆ ಎಂಕ ನಾನು ಯಾಪನಾದಾನೆ ನೆಗೆಟಿವ್ನಲ್ಲಿ ತೆಗೆದಾಕಿ ವಾಕ್ಯ ಹೆಚ್ಚೆಚ್ಚು ನಾವು ಧ್ಯಾನ ಮಾಡೋಣ. ವಾಕ್ಯ ನಿಮ್ಮನ್ನು ಏನು ಮಾಡ್ತಾರೆ ಗೊತ್ತುಂಟ? ಪ್ರವಾದನ ವಾಕ್ಯ ಅಥವಾ ಪ್ರವಾದನೆಗಳು 3 ಸಂಗತಿಯನ್ನು ಮಾಡ್ತದೆ. 1 ಭಕ್ತಿ ವೃದ್ಧಿ, 2 ಪ್ರೋತ್ಸಾಹ, 3ನೇದಾಗಿ ಸಂತೈಸುವಿಕೆ. ದೇವರ ವಾಕ್ಯ ಅಂದರೆ ಪ್ರವಾದನ ವಾಕ್ಯ. ಇದು ಈ ಪ್ರವಾದನೆಗಳು ಏನು ಮಾಡ್ತದೆ? ನಾವು ಅದನ್ನು ಸ್ಟಡಿ ಮಾಡ್ತಾ ಇದ್ದರೆ ನಮ್ಮ ಭಕ್ತಿಯನ್ನು ವೃದ್ಧಿಸ್ತದೆ, ನಮಗೆ ಏನು ಮಾಡ್ತದೆ? ಪ್ರೋತ್ಸಾಹ ಕೊಡ್ತದೆ, ಮತ್ತು ನಮ್ಮನ್ನು ಸಂತೈಸ್ತದೆ. ಹಲ್ಲೆಲೂಯ. ಒಂದು ತಿಳ್ಕೊಳ್ಳಿ, ಯಾರು ನಮ್ಮನ್ನು ಆಧರಿಸುವವರು ಇದ್ದರೂ ಇರದಿದ್ದರೂ ತೊಂದರೆ ಇಲ್ಲ, ಯಾರು ನಮಗೆ ಸಹಾಯ ಮಾಡುವವರು ಇದ್ದರೂ ಇರದಿದ್ರು ತೊಂದರೆ ಇಲ್ಲ. ಮಾನವನನ್ನು ನೋಡೋದು ಬೇಡ, ದೇವರ ವಾಕ್ಯವನ್ನು ನೋಡ್ತಾ ಹೋಗುವ. ಅದು ನಮ್ಮ ಭಕ್ತಿ ವೃದ್ಧಿ ಮಾಡುತ್ತದೆ. ದೇವರ ವಾಕ್ಯ ಅಂದರೆ ಯೇಸು ನಮ್ಮ ಭಕ್ತಿ ವೃದ್ಧಿ ಮಾಡ್ತಾರೆ, ನಮಗೆ ಪ್ರೋತ್ಸಾಹ ಕೊಡ್ತಾರೆ, ನಮ್ಮನ್ನು ಸಂತೈಸ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದರಿಂದ ಈ ಮುಂಜಾನೆ ವೇಳೆಯಲ್ಲಿ ದೇವರ ಪ್ರಸನ್ನತೆಯ ಆನಂದ ನಿಮಗೆ ಅನುಭವ ಆಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯ. ಯಾರೆಲ್ಲ ಅನುಭವಿಸ್ತಾ ಇದ್ದೀರೋ ಅವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಯಾರು ಜೀವಿತ ದಿನಮಾನದ ಒಂದು ಹೋರಾಟಗಳಲ್ಲಿ ಕುಗ್ಗಿ ಹೋಗಿದ್ದೀರೋ ಅವರನ್ನು ನನ್ನ ಸ್ವಾಮಿ ನಿಮ್ಮ ಕರ್ತನು ಲಿಫ್ಟ್ ಮಾಡ್ತಾನೆ. ಹಲ್ಲೆಲೂಯ. ವಾರ ಇಡೀ ನಮಗೆ ನಮ್ಮದೇ ಆದಂಥ ಜೀವಿತದ ಚಾಲೆಂಜಿಂಗ್ಗಳೆಲ್ಲ ಇರ್ತದೆ, ಅದನ್ನೆಲ್ಲ ಎದುರಿಸಿ ನಾವು ಬರ್ತೇವೆ. ಆದರೆ ಒಂದು ತಿಳ್ಕೊಳ್ಳಿ, ಇಲ್ಲಿ ಬಂದು ನಾವು ಪುನಃ ಚಾರ್ಜ್ ಆಗೋದು. ವಾವ್, ಚಾರ್ಜ್ ಆಗೋದು ಮಾತ್ರ ಅಲ್ಲ, ಪುನಃ ನಾವು ಬ್ಲೆಸ್ಸಿಂಗನ್ನು ಪಡೆದುಕೊಳ್ಳೋದು, ಆಶೀರ್ವಾದದ ಮೇಲೆ ಆಶೀರ್ವಾದ. ಹಲ್ಲೆಲೂಯ. ಎಚ್ಚರಿಕೆಯ ಮೇಲೆ ಎಚ್ಚರಿಕೆ, ಜ್ಞಾನದ ಮೇಲೆ ಜ್ಞಾನ, ತಿದ್ದುವಿಕೆಯ ಮೇಲೆ ತಿದ್ದುವಿಕೆ, ಎಲ್ಲ ಕಾರ್ಯಗಳು ಆಗ್ತಾ ಇರ್ತದೆ. ಎಷ್ಟು ಸಂತೋಷ ನೋಡ್ರಿ. ಹಲ್ಲೆಲೂಯ. ರೂಪುಗೊಳ್ತಾ ಇರ್ತೇವೆ. ಒಂದು ನೂತನ ಸೃಷ್ಟಿ ಅದು ಹೊರಗಿನ ಭಾಗದಲ್ಲಿ ಒಂದು ರೂಪ ಆಗ್ತಾ ಇರ್ತದೆ. ದೇವರಿಗೆ ದಿನದಿಂದ ದಿನಕ್ಕೆ ಖುಷಿಪಡಿಸುವವರೇ ಆಗ್ತೇವೆ. ಹಲ್ಲೆಲೂಯ. ನಾನು ನಂಬ್ತೇನೆ, ಇವತ್ತಿನ ವಾಕ್ಯವನ್ನು ಕೇಳಿ ಹಿಂತಿರುಗಿ ಹೋಗುವಾಗ ದೇವರ ದೊಡ್ಡ ಒಂದು ಶಕ್ತಿಯ ಅನುಭವ ನಿಮಗೆ ಆಗ್ತದೆ. ನಾನು ಇಲ್ಲಿ ನಿಂತುಕೊಂಡು ಸುಳ್ಳು ಮಾತಾಡ್ತಾ ಇಲ್ಲ, ಏನನ್ನ ಪರಲೋಕದಿಂದ ಹೊಂದಿಕೊಂಡಿದ್ದೇನೋ ಅದನ್ನೇ ಈ ಸ್ಥಳದಲ್ಲಿ ಮಾತಾಡ್ತಾ ಇದ್ದೇನೆ. ಒಂದು ದೊಡ್ಡ ಪವರ್, ಏನೋ ಒಂದು ಶಕ್ತಿ, ಏನೋ ಒಂದು ನಡೆಸುವಿಕೆ ಅನುಭವ ಕೆಲವರಿಗೆ ಆಗಲಿಕ್ಕೆ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ಒಂದು ವೇಳೆ ಎಲ್ಲರೂ ಈ ಮಾತು ಎಸ್ ಇದು ಸತ್ಯ, ನಾನು ಇದಕ್ಕೆ ಎಗ್ರಿ ಇದ್ದೇನೆ ಎಂಬುದಾಗಿ ಹೇಳೋದಾದರೆ ಎಲ್ಲರಿಗೆ ಇದಾಗ್ತದೆ. ಯಾರು ಎಗ್ರಿ ಇದ್ದಾರೆ ಈ ಮಾತಿನೊಂದಿಗೆ, ದೇವರಾತ್ಮನಿಂದ ಬರುವಂಥ ಮಾತಿನೊಂದಿಗೆ ಯಾರು ಎಗ್ರಿ ಇದ್ದಾರೆ ಅವರಿಗೆ ಕಾರ್ಯ ಆಗ್ತದೆ. ಹಲ್ಲೆಲೂಯ. ದೊಡ್ಡ ಒಂದು ಶಕ್ತಿಯ ಅನುಭವ, ಎರಡನೇದಾಗಿ ದೇವರ ಒಂದು ನಡೆಸುವಿಕೆಯ ಅನುಭವ. ಹಲ್ಲೆಲೂಯ. ಎಷ್ಟೋ ಸಮಯಗಳಿಂದ ಈ ಅನುಭವದಲ್ಲಿ ನಾವು ಮುಂದೆ ಹೋಗ್ತಾ ಇರ್ತೇವೆ. ಎಷ್ಟೋ ಖುಷಿ ಆಗ್ತಾ ಉಂಟು ಈ ದಿನಗಳಲ್ಲಿ. ಹಲ್ಲೆಲೂಯ. ಸ್ತೋತ್ರ ಪದ ಹಾಡುತ್ತಾ ಹೋಗೋದು, ಸ್ತೋತ್ರ ಸ್ತುತಿಗಳನ್ನು ಹಾಡುತ್ತಾ ಹೋಗೋದು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓಕೆ, ನಮ್ಮ ಧ್ಯಾನ ಭಾಗಕ್ಕೆ ನಾವು ವಾಕ್ಯವನ್ನು ತಿರುಗಿಸೋಣ. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 40, 41, 42. ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 40, 41, 42. ನಿಮ್ಮನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಸೇರಿಸಿಕೊಳ್ಳುವನಾಗಿದ್ದಾನೆ, ನನ್ನನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಕಳಿಸಿಕೊಟ್ಟಾತನನ್ನೇ ಸೇರಿಸಿಕೊಳ್ಳುವನಾಗಿದ್ದಾನೆ. ಆಮೆನ್. ಓಕೆ, ಪ್ರವಾದಿಯನ್ನು ಪ್ರವಾದಿ ಎಂದು ಸೇರಿಸಿಕೊಳ್ಳುವವನು ಪ್ರವಾದಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು. ನೀತಿವಂತನನ್ನು ನೀತಿವಂತನೆಂದು ಸೇರಿಸಿಕೊಳ್ಳುವವನು ನೀತಿವಂತನಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುವನು. ಮತ್ತೆ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯೇಸುವಿನ ಶಿಷ್ಯನೆಂದು ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆಮೆನ್. ಹಲ್ಲೆಲೂಯ. ಇದನ್ನು ನಾವು ಪುನಃ ಧ್ಯಾನ ಮಾಡುವಾಗ
ಇಲ್ಲೊಂದು ಏನೋ ಒಂದು ಡಿಫ್ರೆಂಟ್ ಈ ವಾಕ್ಯವನ್ನು ಓದುವಾಗ ಏನೋ ಒಂದು ಆತ್ಮಿಕ ವಲಯದ ಸತ್ಯ ಸಂಗತಿಗಳು ಅದರಲ್ಲಿ ಏನಾಗ್ತದೆ ಅಂದರೆ ರಿವೀಲ್ ಆಗ್ತದೆ. ಹಲ್ಲೆಲೂಯಾ. ಏನೋ ಒಂದು ವ್ಯತ್ಯಾಸ. ಈ ಭೂಲೋಕದ ಥಿಂಕಿಂಗ್ ಮತ್ತು ಭೂಲೋಕದ ಆಲೋಚನೆ ಮತ್ತು ಭೂಲೋಕದ ವರ್ತನೆ ಮತ್ತು ಪರಲೋಕದ ಆಲೋಚನೆ, ಪರಲೋಕದ ವರ್ತನೆ ಒಂಥರ ವಿಭಿನ್ನವಾಗಿದೆ. ಆದರೆ ಒಂದು ತಿಳ್ಕೊಳ್ಳಿ, ಇವತ್ತು ಸಭೆ ಅಂದರೆ ಅವರು ಬೇರೆ ಯಾರಲ್ಲ, ನಾವು ಪರಲೋಕ ಸಂಸ್ಥಾನದವರು. ಹಲ್ಲೆಲೂಯಾ. ಏನು ಈ ವಾಕ್ಯದಲ್ಲಿ ಕಾಣಿಸಿಕೊಳ್ಳುವಂಥ ವಿಭಿನ್ನ ವರ್ತನೆ ಇದೆ ನೋಡ್ರಿ, ಆ ಪರಲೋಕದ ವರ್ತನೆ ಅದರಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಕರೆಯಲ್ಪಟ್ಟವರು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ದೇವರ ಮಕ್ಕಳು ಅಲ್ಲದವರಿಗೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ದೇವರ ಮಕ್ಕಳಾದವರಿಗೆ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ. ಆ ಪರಲೋಕ ದೇವರ ಪವಿತ್ರಾತ್ಮನ ಸಹಾಯದಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ. ಓಕೆ, 1ನೇ ವಚನದಲ್ಲಿ ಏನು ಹೇಳ್ತದಂದರೆ, 40ನೇ ವಚನದಲ್ಲಿ, ನಿಮ್ಮನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಸೇರಿಸಿಕೊಳ್ಳನಾಗಿದ್ದೇನೆ. 1 ನಿಮಿಷ ಗಮನ ಕೊಡ್ರಿ. ಈಗ ಇಲ್ಲಿ ಯೇಸು ಸ್ವಾಮಿ ಹೇಳುವಂಥ ಇದು ಮಾತು ಯಾರ ಜೊತೆ ಮಾತಾಡ್ತಾ ಇದ್ದಾನೆ? ಶಿಷ್ಯರ ಜೊತೆ. ಇದು ಸಮಯ ಸಂದರ್ಭ ಯಾವಾಗ? ಯೇಸು ಸ್ವಾಮಿ ಶಿಲುಬೆಗೆ ಹೋದ ನಂತರವ, ಶಿಲುಬೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ? ಸಮಯ ಸಂದರ್ಭ ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಶಿಷ್ಯರನ್ನು, ಅಪೋಸ್ತಲರನ್ನು ಸೇವೆಗೆ ಕಳಿಸುವಂಥ ಸಂದರ್ಭ ಯಾವಾಗ? ಅಪೋಸ್ತಲರನ್ನು ಸೇವೆಗೆ ಕಳಿಸುವಂಥ ಒಂದು ಸಂದರ್ಭ. ಓಕೆ, ಅಲ್ಲಿ ಹೇಳ್ತಾ ಇದ್ದಾನೆ ನಿಮ್ಮನ್ನು, ಅಂದರೆ ಯಾರು ಗೊತ್ತುಂಟ? 12 ಮಂದಿಯನ್ನು ಆರಿಸಿಕೊಂಡಿದ್ದಾನೆ, ಅಪೋಸ್ತಲತನದ ಭಾಗ್ಯವನ್ನು ಕೊಟ್ಟಿದ್ದಾನೆ. ಈಗ ಅಪೋಸ್ತಲರನ್ನು ಆತನು ಕಳಿಸ್ತಾ ಇದ್ದಾನೆ. ಹಾಗಾದರೆ ನಿಮ್ಮನ್ನನ್ನುವಾಗ ಇಲ್ಲಿ ಶಿಷ್ಯರನ್ನು, ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದಂಥ ಶಿಷ್ಯರನ್ನು, ಈಗ ಈ ಶಿಷ್ಯರು ಯೇಸು ಸ್ವಾಮಿಯ ಬಳಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಬೇರೆ ಬೇರೆ ಹಿನ್ನೆಲೆಗಳಲ್ಲಿ, ಬೇರೆ ಬೇರೆ ಆಚಾರ ವಿಚಾರಗಳಲ್ಲಿ ಬಂದವರು ಅಲ್ವಾ? ಈಗ ಅವರನ್ನು ಈಗ ಶಾರೀರಿಕವಾಗಿ ನಾವು ನೋಡೋದಾದರೆ ಒಂದೊಂದು ರೀತಿಯಲ್ಲಿ ಅವರನ್ನು ಗುರುತಿಸ್ಬೋದು. ಒಂಬೆ ಬೇಸ್ತೆ, ಒಂಬೆ ಸುಂಕದಾಯೆ, ಒಂಬೆ ಆಯೆ, ಒಂಬೆ ಅಂತ ಅಲ್ವಾ? ಓಕೆ, ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿದ್ದಾಗ ನಿಮಗೆ ಇದು ಈಗ ತಿಳ್ಕೊಳ್ಳಿ, ಮತ್ತೆ ಇದರ ವಿಷಯ ಅರ್ಥ ಆಗ್ತದೆ ನಾನು ಹೇಳೋದು ಏನು ಎಂಬುದಾಗಿ. ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿದ್ದಾಗ ಜನರು ಅದೇ ರೀತಿ ನೋಡಿದರು. ಯಾವ ದೃಷ್ಟಿಯಿಂದ ನೋಡ್ತಾರೆ ನೋಡಿ, ಅದೇ ದೃಷ್ಟಿಯಿಂದ ರಿಸೀವ್ ಮಾಡ್ತಾರೆ ಜನರು. ಹೌದಲ್ವಾ? ಈಗ ಒಬ್ಬರ ಕುರಿತಾಗಿ, ಈಗ ನಮ್ಮ ಮನೆಗೆ ಭಿಕ್ಷುಕ ಬರ್ತಾನೆ, ಕೇಳಿ ಭಾಳ ಪ್ರಾಮುಖ್ಯದ ವಿಚಾರ. ಭಿಕ್ಷುಕ ಬರ್ತಾನೆ. ಈಗ ಭಿಕ್ಷುಕ ಬರುವಾಗ ನಾವು ಎದುರುಗೊಳ್ಳುವ ರೀತಿಯಾಗಿರ್ತದೆ. ಬಿನ್ನೆರು ಬತ್ತೀರಿಯ, ಎಂಕಲ್ನಕಲ್ ಬತ್ತೀರಿಯ, ಬಲೆ 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 ಅಂತ ಎದುರುಗೊಳ್ಳುವ ರೀತಿ ನಮ್ಮ ಮೈಂಡಲ್ಲಿ ನಟ್ಟುನೇ. ನನಗೆ ಅದು ವರ್ಡ್ ಹೇಳಲಿಕ್ಕೆ ಸಹ ಬೇಜಾರಾಗ್ತದೆ. ಯಾಕಂದರೆ ಈ ಭೂಲೋಕ ಯಾತ್ರೆ ದೇವರು ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿದ್ದಾರೆ, ಇಟ್ಟಿದ್ದಾರೆ. ಯಾಕೆ ಗೊತ್ತುಂಟ? ತನ್ನ ಮಕ್ಕಳನ್ನು ಟೆಸ್ಟ್ ಮಾಡೋದಕ್ಕಾಗಿ ಕೂಡ ಇರ್ತದೆ. ಅದರಿಂದ ನಟ್ಟುನಾಯ ಅನ್ನುವಂಥ ಪದ ಬರೀ ಅವರು ಭಿಕ್ಷೆ ಬೇಡ್ತಾ ಇದ್ದರೂ ಕೂಡ ನಮಗೆ ಹೇಳಲಿಕ್ಕೆ ಇಷ್ಟ ಆಗೋದಿಲ್ಲ. ಎಷ್ಟೋ ಭಿಕ್ಷುಕರಿಗೆ ಸತ್ಯವನ್ನು ತಿಳಿಸಿದ್ದುಂಟು. ನಾವು ನಿಲ್ಲಿಸಿ ಅವರಿಗೆ 100 ರೂಪಾಯಿದು ನೋಟು ಕೊಟ್ಟೆ, ಇದು ಅದಕ್ಕಲ್ಲ, ನೀನೊಬ್ಬ ಮನುಷ್ಯ, ನಿನ್ನಲ್ಲಿ ಕೊರತೆ ಇದೆ ಎಂಬುದಕ್ಕೆ ಕೊಡೋದು, ನೀನು ಭಿಕ್ಷೆ ಬೇಡೋದಕ್ಕಾಗಿ ಅಲ್ಲ. ದೇವರು ನಾವು ಹೇಳೋದುಂಟು, ಯಾರನ್ನು ಕೂಡ ಭಿಕ್ಷೆ ಬೇಡುವುದಕ್ಕೆ ದೇವರು ಉಂಟು ಮಾಡಲಿಲ್ಲ, ನಮ್ಮನ್ನು ಕೊಡುವವರನ್ನಾಗಿ ದೇವರು ಉಂಟು ಮಾಡಿದ್ದಾರೆ ಅಂತೇಳಿ ಆ ದೇವರ ಸತ್ಯತೆಯನ್ನು ತಿಳಿಸಿ ಕೊಟ್ಟು ಕಳಿಸೋದು. ಖಾಲಿ ತಿಳಿಸಿ ಕಳಿಸೋದಿಲ್ಲ. 100 ರೂಪಾಯಿ ಎಲ್ಲ ಕೊರ್ಪ, ಆಗಲೇ ಒಣಸು ಬೋಡತ್ತೆ. ಏನೇ ಇರಲಿ, ಈಗ ನಮ್ಮ ಒಂದು ಆಲೋಚನೆ ಏನಿರ್ತದೆ? ಭಿಕ್ಷುಕ ಬಂದಾಗ ಭಿಕ್ಷುಕ ಅಂತ, ಭಿಕ್ಷುಕ ಎಂಬಂಥ ಆಲೋಚನೆಗೆ ಬಂದರೆ ಭಿಕ್ಷುಕನನ್ನು ಯಾವ ರೀತಿ ಟ್ರೀಟ್ ಮಾಡ್ತೇವೆ ಅದೇ ರೀತಿ ಟ್ರೀಟ್ ಮಾಡ್ತೇವೆ ಅಲ್ವಾ? ಅದೇ ನಮ್ಮವರು ನೆಂಟರಿಸ್ತರು ಯಾರಾದರೂ ಬಂದರೆ ವಾವ್. ಆದರೆ ಇಲ್ಲಿ ಬಂದ ಭಿಕ್ಷುಕರಿಗೆ ಭಾಳ ಆಶ್ಚರ್ಯ ಆಗುತ್ತೆ. ನೀರು ಬೋಡೆ, ಚಾ ಬೋಡೆ ನಮ್ಮದು ಒಂದೇ ಗುರಿ. ನಾನು ಹೇಳಿದೆಲ್ಲ, ಇವತ್ತು ನಾವು ಕಲಿತುಕೊಳ್ಳುವಂಥ ವಿಚಾರದಲ್ಲಿ ಆತ್ಮಿಕ ಮನಸ್ಸುಳ್ಳವರಾಗಿರಬೇಕು. ಆಗ ಲೌಕಿಕ ಸಂಗತಿಗಳು
ಹೋಗಿಬಿಡ್ತದೆ. ಆತ್ಮಿಕರಾಗಿ ನಾವು ಆಪರೇಟ್ ಆಗ್ತೇವೆ. ಅಲ್ಲಿ ಆತ್ಮೀಕ ವಲಯದ ಕಾರ್ಯಗಳು ನಡೀತದೆ. ಹಲ್ಲೆಲೂಯಾ. ಅದೇ ಪ್ರಕಾರ ಈಗ ಯೇಸು ಸ್ವಾಮಿ ಕೂಡ, ನಾನೊಂದು ಉದಾಹರಣೆ ಹೇಳೋದು, ಭಿಕ್ಷುಕರ ತೋಟಲ್ಲಿ ನೋಡ್ತೇವೆ. ಯಾರನ್ನು ಯಾವ ತೋಟಲ್ಲಿ ನೋಡ್ತೇವೆ ಅದೇ ತೋಟಲ್ಲಿ ಟ್ರೀಟ್ ಮಾಡ್ತೇವೆ ಅಲ್ವಾ. ಈಗ ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿದ್ದರು. ತೆಗಿರಿ ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 1, 2, 3. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 1, 2, 3. ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿದ್ದರು. ಆತನು ಅಲ್ಲಿಂದ ಹೊರಟು ತನ್ನ ಊರಿಗೆ ಬಂದನು. ಶಿಷ್ಯರು ಆತನ ಹಿಂದೆಯೇ ಹೋದರು. ಸಬ್ಬತ್ ದಿನ ಬಂದಾಗ ಆತನ ಮಂದಿರಕ್ಕೆ ಹೋಗಿ ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಕೇಳಿ ಅತ್ಯಾಶ್ಚರ್ಯಪಟ್ಟು, ಇವನಿಗೆ ಈ ಮಾತುಗಳು ಎಲ್ಲಿಂದ ಬಂದಿದ್ದವು? ಇವನು ಪಡೆದಿರುವ ಈ ಜ್ಞಾನವೇನು? ಇವನ ಕೈಯಿಂದ ಇಂಥ ಮಹತ್ಕಾರ್ಯಗಳಾಗುವುದೇನು? ಇವನು ಆ ಬಡಗಿಯಲ್ಲವೇ? ಇವನು ಮರಿಯಳ ಮಗನಲ್ಲವೇ? ಯಾಕೋಬ, ಯೋಸೆ, ಯೂದ, ಸೀಮೋನ ಇವರ ಅಣ್ಣನಲ್ಲವೇ? ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. ನೋಡಿ, ಅವರ ಮನಸ್ಸಲ್ಲಿ ಯೇಸು ಕ್ರಿಸ್ತನ ಚಿತ್ರಣ ಏನಿದೆ? ಇವ ಯಾರು? ಆ ಬಡಗಿ ಅಲ್ಲವಾ? ಬಡಗಿಯ ಮಗನಲ್ಲವಾ? ಇವರ ಸಹೋದರಿ ನಮ್ಮ ಜೊತೆನೇ ಇದ್ದಾರಲ್ವ? ಥಿಂಕಿಂಗ್ ನೋಡಿ. ಆದರೆ ಒಂದು ಆಶ್ಚರ್ಯಪಟ್ಟರು, ಆತನ ಉಪದೇಶ, ಆತನ ಜ್ಞಾನ, ಅದ್ಭುತ ಕಾರ್ಯ, ಇದಕ್ಕೆಲ್ಲ ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ. ಒಂದು ಕಡೆ ಆಶ್ಚರ್ಯ ಆದರೂ ಕೂಡ ಇನ್ನೊಂದು ಕಡೆ ಬೇಸರ ಅಂತೆ. ಇದೇ ಲೋಕದಲ್ಲಿ ಇದೇ ಆಗ್ತಾ ಉಂಟು. ಆಶ್ಚರ್ಯ ಆಗ್ತಾ ಉಂಟು ಜನರಿಗೆ, ಆದರೆ ಬೇಸರ ಆಗ್ತಾ ಉಂಟು. ಅವರು ಆಲೋಚಿಸುವ ಆಲೋಚನೆ ರಾಂಗ್ ಆಗಿದೆ. ದೇವ ಜನರನ್ನು, ದೇವ ಸೇವಕರುಗಳನ್ನು ನೋಡುವ ಮತ್ತು ಆಲೋಚಿಸುವ ವಿಷಯ ರಾಂಗ್ ಆಗಿದೆ. ಅದರಿಂದ ಬೇಸರಗೊಳ್ತಾ ಇದ್ದಾರೆ, ಉಪದ್ರವ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ ನಾನು ಹೇಳುವಂಥದ್ದು ಏನಂದ್ರೆ? ಇಲ್ಲಿ ಯೇಸು ಸ್ವಾಮಿಯನ್ನು ಕೂಡ ಅದೇ ದೃಷ್ಟಿಯಲ್ಲಿ ನೋಡಿದರು. ಹೌದಾ, ಆತನು ಬಡಗಿಯ ಮಗನ, ಹೌದು, ಒಂದು ಕಡೆ 100ಕ್ಕೆ 100 ಪಾಲು ಮನುಷ್ಯನು ಆಗಿದ್ದರೂ ಕೂಡ ಇನ್ನೊಂದು ಕಡೆ 100ಕ್ಕೆ 100 ಪಾಲು ಆತನು ದೇವರು. ಆತನ ಮೂಲಕ ನಡೀತಿದ್ದಂಥ ಉಪದೇಶ, ಆತನ ಜ್ಞಾನ, ಅದ್ಭುತ ಕಾರ್ಯ, ಇದೆಲ್ಲ ಒಬ್ಬ ವ್ಯಕ್ತಿಯಿಂದ ಬರುವಂಥ ಸಂಗತಿ ಅಲ್ಲ, ಅದು ಪರಲೋಕದ ಸಂಗತಿ. ಹಲ್ಲೆಲೂಯಾ. ಪರಲೋಕದ ದೈವಿಕ ಶಕ್ತಿಯ ಮೂಲಕ ಬರುವಂಥ ಒಂದು ವಿಷಯ. ಆದರೆ ಆ ಪರಲೋಕದ ಸಂಗತಿಯನ್ನು ರಿಸೀವ್ ಮಾಡಲಿಕ್ಕೆ ಅವರಿಂದ ಆಗಲಿಲ್ಲ. ಯಾಕಂದರೆ ಅವರು ನೋಡುವ ದೃಷ್ಟಿ ಬದಲಿಸಬೇಕಾಗಿತ್ತು, ನೋಡುವ ರೀತಿ ಚೇಂಜ್ ಮಾಡಬೇಕಾಗಿತ್ತು. ಒಂದು ವಿಷಯ ಹೇಳ್ತೇನೆ ಕೇಳ್ರಿ. ಯೇಸು ಸ್ವಾಮಿ ಆ ಕುಟುಂಬದಲ್ಲಿ ಹುಟ್ಟಿ ಬಂದರೂ ಕೂಡ, ಒಂದು ಉದ್ದೇಶಪೂರ್ವಕವಾಗಿ ಆತನು ಬಂದಾಗ, ಬಡಗಿಯ ಕುಟುಂಬದಲ್ಲಿ ಹುಟ್ಟಿ ಬಂದರೂ ಕೂಡ ಆತನು ಯಾರಾಗಿದ್ದ? ಆತನಲ್ಲಿ ನಡೆಯುವಂಥ ಕಾರ್ಯವನ್ನು ನೋಡಿ ಆದರೂ ಆತನನ್ನು ಗೌರವಿಸಬೇಕಿತ್ತು, ಆತನನ್ನು ರಿಸೀವ್ ಮಾಡಬೇಕಾಗಿತ್ತು. ಆದರೆ ಅವರು ಮಾಡಲಿಲ್ಲ. ಎಷ್ಟೋ ಜನ ಆತನನ್ನು ತಿರಸ್ಕಾರ ಮಾಡಿದರು. ತಿರಸ್ಕಾರ ಮಾಡುವವನು ಏನಾಗ್ತಾನಂತೆ? ತಿರಸ್ಕಾರ ಹೊಂದುತ್ತಾನೆ. ಈಗ ಬರೋಣ ಶಿಷ್ಯರ ವಿಚಾರ. ಆ ಯೇಸು ಸ್ವಾಮಿ, ಎಷ್ಟೋ ಜನರಿಂದ ತಿರಸ್ಕಾರ ಹೊಂದುತ್ತಿರುವಂಥ ಯೇಸು ಸ್ವಾಮಿ ಆತನ ಕಾಲದಲ್ಲಿ ಈಗ ತನ್ನ ಸಮಯವು ಹತ್ತಿರ ಬರ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಈಗ ತನ್ನ ಜವಾಬ್ದಾರಿಯನ್ನು ಹೊತ್ತುಕೊಂಡು ಹೋಗೋರು ಬೇಕು. ಅದಕ್ಕಾಗಿ ಶಿಷ್ಯರನ್ನು ಆರಿಸಿಕೊಂಡು ನೇಮಿಸಿ ಅವರನ್ನು ಕಳಿಸ್ತಾ ಇದ್ದಾನೆ. ಕಳಿಸುವಾಗ ಒಂದು ಮಾತು ಹೇಳಿದ್ದು ಏನು? ತಿರುಗಿ ನಮ್ಮ ವಚನಕ್ಕೆ ಬರೋಣ. 25ನೇ ಅಧ್ಯಾಯ 40. ಮ್ಯಾಥ್ಯೂ ಬಲ ಹಾಗೆ ಹೇಳಿದ್ದು. ಸಾರಿ ಓಕೆ, 10ನೇ ಅಧ್ಯಾಯ 40, 41, 42. ನಿಮ್ಮನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಸೇರಿಸಿಕೊಳ್ಳುವನು. ಆಮೇಲೆ ನನ್ನನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಕಳಿಸಿಕೊಟ್ಟ ಆತನನ್ನೇ ಸೇರಿಸಿಕೊಳ್ಳುವವನಾಗಿದ್ದಾನೆ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಇದರ ಜೊತೆ ಇನ್ನೊಂದು ವಾಕ್ಯವನ್ನು ನಾವು ತೆರೆಯೋಣ. 2ನೇ ಕೊರಿಂಥಿ 15ನೇ ಅಧ್ಯಾಯ 16ನೇ ವಚನವನ್ನು ನಾವು ತೆರೆಯೋಣ. ಅಲ್ಲಿ ಒಂದು ನೋಡುವ ದೃಷ್ಟಿ ಬದಲಾಗಬೇಕನ್ನೋದಕ್ಕೆ ಇನ್ನೊಂದು ವಾಕ್ಯ ಕೊಟ್ಟು ಮತ್ತೆ ಇದನ್ನು ವಿವರಿಸ್ತೇನೆ. ಅಲ್ಲಿ ಹೇಳ್ತದೆ, ಏನು ಹೇಳ್ತದೆ? 2ನೇ ಕೊರಿಂಥಿ 15:16.
2 ಕೊರಿಂಥ್ಯ 5:16. ಸಾರಿ, 2 ಕೊರಿಂಥ್ಯ 5:16 ವಚನ. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳಿ. ನೋಡಿ, ಶಿಷ್ಯರು ಕೂಡ, ಪೌಲನು ಕೂಡ ಒಂದು ಸಮಯದ ಲಕ್ಷಣೆ ಬರೋದಕ್ಕಿಂತ ಮುಂಚೆ ಯೇಸುವನ್ನು ಶರೀರ ಸಂಬಂಧವಾಗಿ ಬಡಗಿನ ಮಗೆ ಆಯನ ಪಾರ್ಟಿಗೆ ಕೆಲವರು ಸೇರ್ದೇರ್ ಬಿಡ್ರೆ ಬಲ್ಲಿ ಕಾಟದ ಪಾತಾರೋಡ್ ಒಂದು ಸಮಯದಲ್ಲಿ ಹೀಗಿರ್ಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ, ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಈಗ ಇವರ ಆತ್ಮಿಕ ಕಣ್ಣು ತೆರೆದಾಗ ಗೊತ್ತಾಯಿತು, ಓ ಕ್ರಿಸ್ತೆ ಭೂಲೋಕೋಡು ಇತ್ತಂಡಲ್ಲ, ಒಂದು ಕುಟುಂಬೋಡು ಪುದರ್ಗೆ ತಕ್ಕ ಪುಟದ ಬತ್ತಂಡಲ್ಲ, ಆ ಕ್ರಿಸ್ತೇನೆ ಏಸು, ಆ ಏಸು ಬರೀ ಏಸತ್ತು, ಏಸು ಕ್ರಿಸ್ತೇನೆ ಎಂಬುದಾಗಿ ಇವರಿಗೆ ಪ್ರಕಟ ಆಗಿದೆ. ಈಗ ಶಾರೀರಿಕ ಬಡಗಿಯ ಮಗ ಹುಲಿ ಮತ್ತು ಚೇನ್ ಹಿಡಿಯುವಂತ ನೋಡ್ತಾ ಇಲ್ಲ, ಇವ ಪರಲೋಕದಿಂದ ಬಂದಾತನು, ಇವನ್ನೇ ಮೆಸ್ಸಿಯನ್ ಎಂಬುದಾಗಿ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳ್ಕೊಳ್ಳೋದಿಲ್ಲ. ನೋಡಿ, ಶರೀರ ಸಂಬಂಧವಾಗಿ ಏನೇ ಇರ್ಬೋದು, ಅಥವಾ ನಮ್ಮ ಕುರಿತಾಗಿ ನಾವು ಇವತ್ತು ಅದನ್ನು ಅನ್ವಯಿಸಿಕೊಳ್ಳೋದಾದರೆ, ನಾವು ರಕ್ಷಣೆಗೆ ಬರುವುದಕ್ಕಿಂತ ಮುಂಚಿತವಾಗಿ ಏನೇ ಇರ್ಬೋದು, ಅಥವಾ ಕೆಲವರು ರಕ್ಷಣೆಗೆ ಬಂದ ನಂತರ ನಿನ್ನೆ ಏನೇ ಆಗಿರ್ಬೋದು, ನಿನ್ನೆಯ ದೃಷ್ಟಿಯನ್ನು ಇವತ್ತು ನೋಡಲಿಕ್ಕೆ ಹೋಗಬಾರ್ದು. ಅರ್ಥ ಆಗ್ತಾ ಉಂಟಾ? ಕೆಲವೊಂದು ಸಾರಿ ಸಭೆಯಲ್ಲಿ ಬಂದು ನಾವು ಒಬ್ಬರಿಗೊಬ್ಬರು ಮಾತಾಡ್ಕೊಳ್ಳೋದಂಟ, ಆಯೆ ಸರಿಜ್ಜಿ ಉಂಬೆ ಸರಿಜ್ಜಿ ಆಯೆ ಅಂಚ ಉಂಬೆ ಇಂಚ. ಅಪೊಸ್ತಲನಾದ ಪೌಲನ ಮೂಲಕ ನಮಗೆ ಏನು ಗೊತ್ತಾಗ್ತದೆ ಗೊತ್ತಾ? ಅವನ ಆತ್ಮಿಕ ಜೀವಿತಕ್ಕೆ ಬಂದಾಗ ಅವನ ದೃಷ್ಟಿ ಬದಲಾಯಿಸಿದ. ನೋಡಿ, ಒಬ್ಬರು ಸರಿ ಇರೋದು ಸರಿ ಇಲ್ಲದಿರೋದು ಅದು ಅವರಿಗೂ ಅವರ ತಂದೆಗೂ ಸಂಬಂಧಪಟ್ಟದ್ದು ಅಲ್ವಾ? ಓಕೆ, ಒಮ್ಮೆ ನಿನ್ನೆ ಸರಿ ಇಲ್ಲದವ ಒಂದು ವೇಳೆ ರಕ್ಷಣೆ ಹೊಂದಿ ನಿನ್ನೆ ಸರಿ ಇಲ್ಲದವ ಇವತ್ತು ಸರಿಯಾಗಿರ್ಬೋದು, ಪಶ್ಚಾತ್ತಾಪಕ್ಕೆ ಬಂದಿರ್ಬೋದು, ಪವಿತ್ರಾತ್ಮನು ಕಾರ್ಯ ಮಾಡಿರ್ಬೋದು. ಯಾಕಂದರೆ ಒಂದು ತಿಳ್ಕೊಳ್ಳಿ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ಎಲ್ಲರಿಗೋಸ್ಕರ ಪ್ರಾಣ ಕೊಡೋದಕ್ಕಾಗಿ, ನಂಬಿದ ಕೆಲವರಿಗೋಸ್ಕರ ಅಲ್ಲ, ಇಡೀ ಭೂಲೋಕದ ಜನರಿಗೋಸ್ಕರ ಪ್ರಾಣ ಕೊಡೋದಕ್ಕಾಗಿ ಬಂದಿದ್ದಾನೆ. ಎಲ್ಲರನ್ನು ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಶರೀರ ಸಂಬಂಧವಾಗಿಯೇ ನೋಡ್ತಾ ಇದ್ದರೆ ಏನಾಗೋದಿಲ್ಲ ತನ್ನ ಸ್ಪಿರಿಚುವಲ್ ಲೈಫಲ್ಲಿ ನಾವು ಕೂಡ ಬಿಲ್ಡ್ ಆಗಲಿಕ್ಕೆ ಆಗೋದಿಲ್ಲ, ಎದುರು ಕೂಡ ಬಿಲ್ಡ್ ಆಗಲಿಕ್ಕೆ ಆಗೋದಿಲ್ಲ. ಯಾರು ರಕ್ಷಣೆ ಹೊಂದಿದ್ದಾರೋ ಅವರನ್ನು ದೇವರ ಮಕ್ಕಳು ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ಸರಿ, ಪುನಃ ನಮ್ಮ ಆ ಟಾಪಿಕ್ಗೆ ಬರೋಣ. ನಮ್ಮ ದೃಷ್ಟಿ ಬದಲಾಗಬೇಕು. ಹಲ್ಲೆಲೂಯಾ. ಪೌಲನ ದೃಷ್ಟಿ ಕ್ರಿಸ್ತನ ಕುರಿತಾಗಿ, ದೇವಜನರ ಕುರಿತಾಗಿ ಬದಲಾದಾಗೆ, ಒಂದು ಸಮಯದಲ್ಲಿ ಅವರು ಪಾಷಾಂಡ ಮತದವರು ಎಂಬುದಾಗಿ ಎಣಿಸ್ತಾ ಇದ್ದ ಅಲ್ವಾ? ಪಾಷಾಂಡ ಮತದವರು ಎಂಬುದಾಗಿ ಎಣಿಸ್ತಾ ಇದ್ದ ಯಾರು? ಪೌಲನು. ದಮಸ್ಕದ ಬಾಗಿಲನಿಗೆ ಆತನಿಗೆ ಸ್ಪರ್ಶ ಆದಾಗ ಆತನ ಥಾಟ್ ಚೇಂಜ್ ಆಯಿತು. ನಾವು ರಕ್ಷಣೆ ಹೊಂದುವಾಗ ನಮಗೆ ಒಂದು ಸ್ಪರ್ಶ ಆಗಿರ್ತದೆ, ಆದರೆ ನಮ್ಮ ಥಾಟ್ ಚೇಂಜ್ ಆಗಿದೆ. ಸಭೆಯಲ್ಲಿರುವಂಥ ಪ್ರತಿಯೊಬ್ಬರು ಯಾರ್ಯಾರು ಆತನನ್ನು ಅಂಗೀಕಾರ ಮಾಡಿದ್ದಾರೋ, ಆತನ ಹೆಸರಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಅವರು ದೇವರ ಮಕ್ಕಳು. ಅವರು ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ದೀಕ್ಷಾಸ್ನಾನ ತಕ್ಕೊಂಡುದರ ಮೂಲಕವಾಗಿ ಕ್ರಿಸ್ತನಲ್ಲಿ ಸೇರಿದ್ದಾರೆ. ಇವತ್ತು ಅವರ ಬೆಳವಣಿಗೆಯಲ್ಲಿ ಏರುಪೇರು ಇದ್ದರೂ ಕೂಡ ಯಾರನ್ನು ಕೂಡ ನಾವು ಆ ಕೆಳಗನ ಭಾವದಲ್ಲಿ ನೋಡುವುದಕ್ಕೆ ಕರೆಯಲ್ಪಟ್ಟವರಲ್ಲ. ಅವರಿಗೆ ಬೇಕಾದರೆ ಪರ್ಸನಲ್ ಆಗಿ ಹೋಗಿ ಎಚ್ಚರಿಕೆ ಕೊಡುವ, ನಾವು ಮಾತಾಡುವ, ಹೀಗೆ ಬೇಡ, ನಾವು ಅದಲ್ಲ, ನಾವಿದ್ದು. ಅದು ಬಿಟ್ಟು ಯಾವುದೋ ದಿನ ಮಾಡಿದ ಅದೇ ಮೈಂಡಲ್ಲಿ ಇಟ್ಕೊಂಡು ಒಬ್ರಿಗೊಬ್ಬರು ಡಿಸ್ಕಷನ್ ಮಾಡಿಕೊಂಡು ಸರಿಯಿಲ್ಲ ಸರಿಯಿಲ್ಲ ಸರಿಯಿಲ್ಲ, ಅಕ್ಕಲು ಸರಿಜ್ಜರ್, ಮೊಕ್ಕಲು ಸರಿಜ್ಜರ್, ಮೊಕ್ಕಲು ಸರಿಜ್ಜರ್. ಒಂದು ಸಾರಿ ಒಬ್ಬರು ಸಹೋದರಿ ಫೋನ್ ಮಾಡಿದರು, ಒಬ್ಬ ಪಾಸ್ಟರ್ಗೆ ಫೋನ್ ಮಾಡಿದರು. ಒಬ್ಬರು ಪಾಸ್ಟರ್ಗೆ ಫೋನ್ ಮಾಡಿದಾಗ ಆ ಸಹೋದರಿ ಹೇಳಿದ್ರಂತೆ,
ನನಗೆ ಒಬ್ಬರು ಕಾಲ್ ಮಾಡಿ ಅವರು ಸರಿ ಇಲ್ಲ ಇವರು ಸರಿ ಇಲ್ಲ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ ನನಗೆ ಯಾರ ವಿಷಯ ಸಹ ಬೇಡ, ಕ್ರಿಸ್ತನ ವಿಷಯವೇನಿದ್ರು ಮಾತಾಡಿ ಎಂಬುದಾಗಿ. ಇದು ಈ ಲಕ್ಷಣ ಇದೆ ನೋಡಿ. ನಾನು ಇಷ್ಟೇ ನೋಡ್ತೇನೆ, ಅವರು ಯೇಸುವನ್ನು ಅಂಗೀಕಾರ ಮಾಡಿದ್ದಾರೆ, ಅವರು ದೇವರ ಮಕ್ಕಳಂತ ನಾನು ನೋಡ್ತೇನೆ. ಅವರು ಏನಾಗಿದ್ದಾರೋ ಅದು ಅವರಿಗೂ ಅವರ ತಂದೆಗೂ ಸಂಬಂಧಪಟ್ಟದ್ದು, ನನಗೆ ಸಂಬಂಧಪಟ್ಟದ್ದಲ್ಲ. ನೋಡ್ರಿ, ನಿಮಗೆ ದೇವರ ವಾಕ್ಯದಲ್ಲಿ ಒಂದು ಮಾತು ನೆನಪು ಬರ್ತದೆ. ರೋಮಾಪುರ 14ನೇ ಅಧ್ಯಾಯದಲ್ಲಿ ಈ ಮಾತನ್ನು ನಾವು ಸೀರಿಯಸ್ನೆಸ್ಸಿಂದ ರಿಸೀವ್ ಮಾಡಬೇಕು. ಒಂದು ವೇಳೆ ತಪ್ಪಿಗ್ರಸ್ತರಾಗಿರೋದಾದರೆ ಹಿಂದೆಯಿಂದಲ್ಲ, ಅವ್ರ ಜೊತೆ ಬಂದು ಪ್ರೀತಿಯಿಂದ ಅವರನ್ನು ತಿದ್ದಬೇಕು. 14ನೇ ಅಧ್ಯಾಯದಲ್ಲಿ 3ನೇ ವಚನ, ರೋಮಾಪುರ 14:3 ಏನು ಹೇಳ್ತದೆ ನೋಡ್ರಿ. ತಿನ್ನುವವನು ತಿನ್ನದವನನ್ನು ಹೀನೈಸಬಾರದು. ಇಲ್ಲಿ ಒಂದು ವಿಚಾರ ಬರ್ತದೆ, ತಿನ್ನುವವನು ತಿನ್ನದವನು, ಮತ್ತೆ ತಿನ್ನದವನು ತಿನ್ನುವವನನ್ನು ದೋಷಿ ಎಂದು ಎಣಿಸಬಾರದು. ದೋಷಿ ಎಂದು ಎಣಿಸಬಾರದು. ದೇವರು ಇಬ್ಬರನ್ನು ಸೇರಿಸಿಕೊಂಡಿದ್ದಾನಲ್ಲ. ದೇವರು ಇಬ್ಬರನ್ನು ಸೇರಿಸಿಕೊಂಡಿದ್ದಾನಲ್ಲ. ಆಮೇಲೆ ಮತ್ತೊಬ್ಬನ ಸೇವಕನ ವಿಷಯವಾಗಿ ಮತ್ತೊಬ್ಬನ ಸೇವಕ ಅಥವಾ ಮತ್ತೊಬ್ಬನ ಮಗ, ದೇವರ ಮಕ್ಕಳು ನಾವು. ಓಕೆ, ವಿಷಯವಾಗಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ತೀರ್ಪು ಮಾಡುವುದಕ್ಕೆ ನೀನು ಯಾರು? ಅವನು ನಿರ್ದೋಷಿಯಾಗಿ ನಿಂತರು, ದೋಷಿಯಾಗಿ ಬಿದ್ದರು, ಅದು ಅವನ ಯಜಮಾನನಿಗೆ ಸೇರಿದ್ದು. ಒಂದು ತಿಳ್ಕೊಳ್ಳಿ, ಯಾರಾದರೂ ದೇವರ ಮಕ್ಕಳು ಒಂದು ವೇಳೆ ಅನೀತಿಯಲ್ಲಿ ಜೀವಿಸ್ತಾ ಇರೋದಾದರೆ ನಮ್ಮ ಕಣ್ಣಲ್ಲಿ ಅವರ ಕುರಿತಾಗಿ ನೀರು ಬರಬೇಕು. ದೇವರ ಸಮ್ಮುಖದಲ್ಲಿ ಹೋಗಿ ಬರ್ಡನಿಂದ ಪ್ರೇಯರ್ ಮಾಡಬೇಕು. ಯಾಕೆ? ಪೆಟ್ಟು ಬೀಳಬಾರ್ದು ಅವರಿಗೆ. ಹೊರತು ನಾವು ನೋಡುವಂಥ ದೃಷ್ಟಿಯನ್ನು ಬದಲಾಯಿಸಬಾರ್ದು. ಯಾವಾಗಲೂ ಅದೇ ದೃಷ್ಟಿ ನೋಡಿ. ದೇವರ ಮಕ್ಕಳೇ ಹೇಗಿದ್ದೀರಿ? ದೇವಜನರೇ ಹೇಗಿದ್ದೀರಿ? ಪ್ರವಾದಿಯೇ ಹೇಗಿದ್ದಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ನಮ್ಮ ಸಬ್ಜೆಕ್ಟ್ಗೆ ಬರೋಣ. 10ನೇ ವಚನ, 10ನೇ ಅಧ್ಯಾಯ 40ನೇ ವಚನದಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುವನು. ಈಗ ನಾವು ನೋಡ್ರಿ ಬರೋಣ. ದೇವರ ಸೇವಕರನ್ನು ಸೇರಿಸಿಕೊಳ್ಳುವವನು ಯಾರನ್ನು ಸೇರಿಸಿಕೊಳ್ತಾನಂತೆ? ಯಾರನ್ನು ಸೇರಿಸ್ಕೊಳ್ತಾನೆ? ಕ್ರಿಸ್ತನನ್ನು. ಅಲ್ಲ, ಹಿಂದಿನ 40ನೇ ವಚನ ಹೇಳ್ತದೆ, ನಿಮ್ಮನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಸೇರಿಸಿಕೊಳ್ತಾನೆ. ಅದರ ಅರ್ಥ ಏನಂದರೆ, ಇವ ಮೊದಲು ಇದ್ದಾಗಿದ್ದ, ಆದರೆ ಈಗ ಕ್ರಿಸ್ತನಲ್ಲಿದ್ದಾನೆ, ಈಗ ಕ್ರಿಸ್ತನ ಸೇವೆಯಲ್ಲಿದ್ದಾನೆ. ಈತನನ್ನು ನಾನೇನು ಮಾಡಬೇಕು? ರಿಸೀವ್ ಮಾಡಬೇಕು. ನಮ್ಮ ಸ್ಪಿರಿಟಲ್ಲಿ ತಿಳ್ಕೊಳ್ಬೇಕೆ. ಕ್ರಿಸ್ತನ ಹೆಸರಿನಲ್ಲಿ ತುಂಬ ಜನ ಬರ್ತಾರೆ, ಹಾಗಂತ ಎಲ್ಲರನ್ನು ರಿಸೀವ್ ಮಾಡಿ ಅಂತ ಹೇಳೋದಿಲ್ಲ. ಜನ್ವಿನ್ ಆಗಿ ಯಾರು ದೇವರ ವಾಕ್ಯದ ಆಧಾರದಲ್ಲಿದ್ದಾರೆ, ಯಾರು ನಿಜವಾಗಿದ್ದಾರೆ ಅಂತ ದೇವರಾತ್ಮ ನಮಗೆ ತಿಳಿಸ್ತಾನೆ ನೋಡಿ, ಅವರನ್ನು ತಿರಸ್ಕರಿಸಬಾರದು. ಸರಿಯಾ ನಾನು ಹೇಳೋದು? ಅವರನ್ನು ಏನು ಮಾಡಬೇಕು? ನಾವು ರಿಸೀವ್ ಮಾಡಬೇಕು. ಒಂದು ವೇಳೆ ಕ್ರಿಸ್ತನ ಆಜ್ಞೆಯನ್ನು ಹೊಂದಿಕೊಂಡು ಅಥವಾ ದೇವರ ಆಜ್ಞೆಯನ್ನು ಹೊಂದಿಕೊಂಡು ಯಾರಾದರೂ ನಮ್ಮ ಬಳಿಗೆ ಬರೋದಾದರೆ ಅವರನ್ನು ನಾವು ಸ್ಪಿರಿಟಲ್ಲಿ ತಿಳ್ಕೊಂಡವರಾಗಿ ರಿಸೀವ್ ಮಾಡುವಾಗ, ಯಾರನ್ನು ರಿಸೀವ್ ಮಾಡಿದಾಗ ಆಯ್ತಂತೆ? ಕ್ರಿಸ್ತನನ್ನು ರಿಸೀವ್ ಮಾಡಿದಾಗ ಆಯಿತು. ಸೇರಿಸಿಕೊಂಡಾಗ ಅದೇ, ನನ್ನನ್ನು ಸೇರಿಸಿಕೊಳ್ಳುವವನು ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಸೇರಿಸಿಕೊಳ್ಳುವವನಾಗಿದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವ ಸೇವಕ ದೇವರ ಮಗನನ್ನು ಯಾರು ರಿಸೀವ್ ಮಾಡ್ತಾರೋ ಅದೇ ಆಲೋಚನೆಯಿಂದ, ಈಗ ಯಾರಾದರೂ ದೇವ ಸೇವಕರಿರ್ಬೋದು, ದೇವರ ಮಕ್ಕಳಿರ್ಬೋದು, ನಮ್ಮ ಮನೆಗೆ ಬರುವಾಗ ಅವರನ್ನು ಯಾರೋ ಅಥವಾ ನೆಗೆಟಿವ್ ದೃಷ್ಟಿಯಿಂದಲ್ಲ, ಒಮ್ಮೆ ಆಗಲ್ಲ, ಬಲೆ 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 ಬಲೆ. ನಿಮ್ಗೆ ಗೊತ್ತುಂಟ, ಅಬ್ರಾಮ ತನ್ನ ಮನೆಯ ಪಕ್ಕದಲ್ಲಿ ಯಾರಾದರೂ ಹೋಗ್ತಾ ಇದ್ರೆ ನಿಲ್ಲಿಸಿ ಎಂತ ಎಂತ ಹೇಳ್ತಾರೆ, ಹಾಸ್ಪಿಟಾಲಿಟಿ ಎಷ್ಟು ತೋರಿಸ್ತಾ ಇದ್ದ ಗೊತ್ತುಂಟ. ಒಂದು ಕ್ಷಣ ನಿಲ್ಲಿ, ಕೊಬ್ಬಿದ ಆಕಳು ಕಡಿತೇನೆ. ಈಗ ಅವನಿಗೆ ಯಾರಂತ ಗೊತ್ತುಂಟ? ದೇವರ ಮಕ್ಕಳಲ್ಲಿ ಇಂಥ ಗುಣ ಇರಬೇಕು. ಹಲ್ಲೆಲೂಯಾ. ಆ ಗುಣ ಇರುವಾಗ ದೇವರು ರೈಟ್ ಯಾವುದು ರಾಂಗ್ ಯಾವುದು ತೋರಿಸ್ತಾನೆ. ರಾಂಗನ್ನು ರಿಸೀವ್ ಮಾಡೋದು ಬೇಡ, ದೇವರು ತೋರಿಸ್ತಾನೆ. ಬಟ್ ನಾವು ತಿರಸ್ಕಾರ ಮಾಡೋದು ಕೂಡ ಸರಿಯಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಅವರನ್ನು ಯಾರು ಕಳಿಸಿರ್ತಾನೋ ಅವರನ್ನೇ ಸೇರಿಸಿಕೊಳ್ತಾರೆ. ಹಲ್ಲೆಲೂಯಾ. ದೇವರನ್ನೇ ಸೇರಿಸಿಕೊಂಡಾಗ,
ಒಂದು ಕಡೆ ನಮ್ಮಲ್ಲಿ ಇದ್ದಾನೆ ದೇವರು, ಇನ್ನೊಂದು ಕಡೆ ದೇವರ ಮಕ್ಕಳು ಬಂದಾಗ ನಾವು ದೇವರನ್ನು ರಿಸೀವ್ ಮಾಡಿದಾಗ ಅದರ ಅರ್ಥ ಏನಂದರೆ ದೇವರ ವಾಕ್ಯಕ್ಕೆ ರೆಸ್ಪೆಕ್ಟ್ ಮಾಡಿದ ಹಾಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಪ್ರಶ್ನೆ ಬರ್ಬೋದು, ನಾನು ಯೇಸುವನ್ನು ನಂಬಿದ್ದೇನೆ, ನನ್ನಲ್ಲಿ ದೇವರು ಇದ್ದಾನಲ್ಲ, ಪುನಃ ಎಂತಾರೆ ದೇವರನ್ನು ರಿಸೀವ್ ಮಾಡೋದು? ನಾನು ಅವರನ್ನು ರಿಸೀವ್ ಮಾಡಿದೆ, ದೇವರನ್ನು ರಿಸೀವ್ ಮಾಡಿದ ಹಾಗೆ. ಅದರ ಅರ್ಥ ಏನು ಗೊತ್ತಂದ್ರೆ ದೇವರ ಮಾತಿಗೆ ರೆಸ್ಪೆಕ್ಟ್ ಕೊಡೋದು, ಗೌರವ ಕೊಡುವಂಥದ್ದು. ಇದು ದೇವರಿಗೆ ಮೆಚ್ಚುಗೆಯುಳ್ಳಂಥದ್ದು. ಹಲ್ಲೆಲೂಯಾ. 41ನೇ ವಚನ ನೋಡೋಣ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ 41ನಲ್ಲಿ, ಪ್ರವಾದಿಯೆಂದು ಸೇರಿಸಿಕೊಳ್ಳುವವನು ಪ್ರವಾದಿಗೆ ಬರತಕ್ಕ ಪ್ರತಿಫಲವನ್ನು ಹೊಂತಾನೆ. ಈಗ ಸೇರಿಸಿಕೊಂಡ ನಂತರ ಆಗುವ ಕಾರ್ಯ ಏನು ಗೊತ್ತುಂಟ? ಯಾರೆಂಬುದಾಗಿ ಆಲೋಚಿಸಿ ಈಗ ಅವರನ್ನು ರಿಸೀವ್ ಮಾಡಿದಾರ, ಅವರ ಸ್ಪೆಸಿಫಿಕ್ ಆಗಿ ಅವರಿಗೆ ಬರತಕ್ಕ ಆಶೀರ್ವಾದಕ್ಕೆ ಇವರು ಪಾತ್ರರು. ಹಲ್ಲೆಲೂಯಾ. ಈಗ ಉದಾಹರಣೆ, ನನ್ನನ್ನು ಒಂದು ಉದಾಹರಣೆ ಹೇಳ್ತೇನೆ. ಸಭಾಪಾಲಕ, ಇವರು ನಮಗೆ ಕೊಡಲ್ಪಟ್ಟಂಥ ಸಭಾಪಾಲಕ ಎಂಬುದಾಗಿ ನೀವು ರಿಸೀವ್ ಮಾಡಿದರೆ ಏನಾಗ್ತದೆ ಗೊತ್ತುಂಟ? ಸಭಾಪಾಲಕನ ಆಶೀರ್ವಾದ ಏನುಂಟು, ಸ್ಪೆಸಿಫಿಕ್ ಆಶೀರ್ವಾದ ಏನಿದೆ, ಅದಕ್ಕೆ ನೀವು ಬಾಧ್ಯರಾಗ್ತೀರಿ. ನಾನು ಹೇಳಿದೆ ನೋಡ್ರಿ, ಇದನ್ನು ನೀವು ಲೌಕಿಕ ಮೈಂಡ್ ಉಳ್ಳವರಾಗಿ ಈ ವಾಕ್ಯವನ್ನು ತಕ್ಕೊಂಡ್ರೆ ನಿಮಗೆ ಅದೊಂದು ಥರ ಆಗ್ತದೆ, ನೀವು ಅದರ ಬ್ಲೆಸ್ಸಿಂಗನ್ನು ಹೊಂದ್ಕೊಳ್ಳಿಕ್ಕೆ ಆಗುವುದಿಲ್ಲ. ದಿಸ್ ಇಸ್ ಸ್ಪಿರಿಚುವಲ್ ವರ್ಡ್ ಎಂಬುದಾಗಿ, ಇದು ಆತ್ಮಿಕವಾದಂಥದ್ದು, ಇದು ದೇವರ ವಾಕ್ಯ, ಇದು ಸತ್ಯ, ನಾನು ಇದಕ್ಕೆ ರೆಸ್ಪೆಕ್ಟ್ ಕೊಡ್ತೇನೆಂಬುದಾಗಿ ಯಾರು ವಿಧೇಯರಾಗ್ತಾರೆ ನೋಡ್ರಿ. ಪ್ರವಾದಿ ಎಂದು ಸೇರಿಸಿಕೊಳ್ಳುವವನು ಪ್ರವಾದಿಗೆ ಬರತಕ್ಕ ಪ್ರತಿಫಲ ಹೊಂತಾನೆ. 5 fold ಕಾಲಿಂಗ್ ಇದೆ ನೋಡ್ರಿ, ಅದಕ್ಕೆ ಅದರದ್ದೇ ಆದಂಥ ಬ್ಲೆಸ್ಸಿಂಗ್ಗಳು ಕೂಡ ಇದೆ. ಯಾವ ಕಾಲಿಂಗ್ನ ಜನರನ್ನು ಇವರನ್ನು ನಾನು ರಿಸೀವ್ ಮಾಡ್ತೇನೆ, ಗೌರವಿಸ್ತೇನೆ ಎಂಬುದಾಗಿ ಯಾರು ಗೌರವಿಸ್ತಾರೆ, ಸ್ವೀಕರಿಸ್ತಾರೆ, ಅವರ ಬ್ಲೆಸ್ಸಿಂಗ್ಗೆ ಅವರು ಪಾತ್ರರು. ಅಷ್ಟು ಮಾತ್ರವಾ? ಇನ್ನೊಂದು ವಿಷಯ ಕೂಡ ಬರೆದಿದೆ. ದೇವರ ಮಗು ನಿಮ್ಮ ಮನೆಗೆ ಬರುವಾಗ, ನಾನು ಆಗಾಗಲೇ ಹೇಳಿದ್ದೇನೆ, ತಿರುಗಿ ಹೇಳೋದಿಲ್ಲ, ನೆಗೆಟಿವ್ ವೇಯಲ್ಲಿ ಇರಬೇಡಿ. ನಿಮ್ಮ ಮನೆಗೆ ಬಂದವ ದೇವರ ಮಗು ಎಂಬುದಾಗಿ ನೀತಿವಂತನನ್ನು ನೀತಿವಂತನೆಂದು ಸೇರಿಸಿಕೊಳ್ಳುವವನು ನೀತಿವಂತನಿಗೆ ಬರತಕ್ಕ ಪ್ರತಿಫಲವನ್ನು ಹೊಂದುತ್ತಾನೆ. ಹಲ್ಲೆಲೂಯಾ. ಈ ದಿನಗಳಲ್ಲಿ ನೋಡೋದಾದರೆ ದೇವರ ಮಕ್ಕಳಾಗಿರ್ತೇವೆ, ಆದರೆ ಅನೇಕ ಸಾರಿ ಪ್ರತಿಫಲ ನಾವು ಹೊಂದದೇ ಇರ್ತೇವೆ. ಅದಕ್ಕೆ ಕಾರಣ ಏನು ಗೊತ್ತುಂಟ? ಈ ಭಾಗದ ವಾಕ್ಯಕ್ಕೆ ರೆಸ್ಪೆಕ್ಟ್ ಕೊಡದೇ ಇರೋದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ಕಾಲಿಂಗ್ನ ಜನರಾದರೆ ಇವರು ದೇವರ ಸೇವಕರುಗಳೆಂಬುದಾಗಿ ನಾವು ರಿಸೀವ್ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗೌರವಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ಅದರ ಬ್ಲೆಸ್ಸಿಂಗ್ ಉಂಟಾಗ್ತದೆ. ಇದೆಲ್ಲ ಆಗಬೇಕಾದ್ರೆ ರಕ್ಷಣೆ ಹೊಂದಿದ ಜನರೇ ಪೌಲನ ಹಾಗೆ ನಾವು ಮಾಡಬೇಕು. ಇಂದಿನಿಂದ ನಾವು ಯಾರನ್ನು ಕೂಡ ಶರೀರ ಸಂಬಂಧವಾಗಿ ಅರಿತುಕೊಳ್ಳೋದಿಲ್ಲ, ಆತ್ಮ ಸಂಬಂಧವಾಗಿ ಅರಿತುಕೊಳ್ಳುತ್ತೇವೆ. ಹಲ್ಲೆಲೂಯಾ. ಸಭೆಯಾಗಿ ಸೇರಿ ಬಂದರೆ ಬರೋದಕ್ಕಿಂತ ಮುಂಚೆ, ಕ್ರಿಸ್ತನಲ್ಲಿ ಬರೋದಕ್ಕಿಂತ ಮುಂಚೆ ನಮ್ಮ ಹಿನ್ನೆಲೆ ಅದು ಇದು ಏನೇ ಇರಲಿ, ಇಲ್ಲಿ ಬಂದ ನಂತರ ಕೊರಗರು ಅಂತ ಇಲ್ಲ, ಬ್ರಾಹ್ಮಣರು ಅಂತ ಇಲ್ಲ. ಉಂಟಾ? ಇಲ್ಲ. ಏನಂತ ಇರೋದು? ನೀತಿವಂತ ಅಥವಾ ಪ್ರವಾದಿ ಅಥವಾ ಅಪೋಸ್ತಲ ಅಥವಾ ಸಭಾಪಾಲಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತವಾಗಿ ನಾನು ಈ ವಾಕ್ಯಗಳನ್ನೆಲ್ಲ ಓದುವಾಗ ನನಗೆ ಒಂದು ಬರೋದು, ಒಂದು ಸತ್ಯ, ಈ ವಾಕ್ಯ ಸತ್ಯ, ಯಾನೊಂದಿನ ಮಲ್ಪುವೆ. ಹಲ್ಲೆಲೂಯಾ. ಇದನ್ನು ಮಾಡುತ್ತಾ ನಾವು ಹೋಗುವಾಗ ಅದರ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೇವೆ. ಅದು ಮಾಡೋರಾಗಬೇಕಾದ್ರೆ, ನಾನು ಆಗ ಭಿಕ್ಷುಕಂತ ಹೇಳಿದೆಲ್ಲ, ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ನಾವು ಟ್ರೀಟ್ ಮಾಡುವಂಥ ವಿಚಾರಗಳು ಚೇಂಜ್ ಆಗಬೇಕು. ಸಭಾಪಾಲಕ ಇರಲಿ, ಇತರ ಲೀಡರ್ಸ್ಗಳಿರಲಿ, ದೇವಜನರಿರಲಿ, ಅವರನ್ನು ರಿಸೀವ್ ಮಾಡುವಂಥ ವಿಷಯಗಳು ಚೇಂಜ್ ಆಗಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಗ ಅದರ ಬ್ಲೆಸ್ಸಿಂಗನ್ನು ನಾವು ಹೊಂದ್ತೇವೆ. ಹಲ್ಲೆಲೂಯಾ. ನಾವು ದೇವರ ಸಮ್ಮುಖದಲ್ಲಿ ಎದ್ದು ನಿಂತ್ಕೊಳ್ಳೋಣ, ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಹೋಗೋಣ. ದೇವರು ಇವತ್ತು ನಮ್ಮ ಕೂಡ ಮಾತಾಡಿದ್ದಾರೆ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಪರಿಶುದ್ಧನಾದಂಥ ದೇವರೇ, ನೀನು ನಮ್ಮ ಕೂಡ ಮಾತಾಡಿರೋದಕ್ಕಾಗಿ ಸ್ತೋತ್ರ.
ಥ್ಯಾಂಕ್ ಯು ಲಾರ್ಡ್. ನೀನು ನಿನ್ನ ಮಗನಾದ ಯೇಸುವನ್ನು ಕಳಿಸಿಕೊಟ್ಟು ಜನರು ಆತನನ್ನು ರಿಸೀವ್ ಮಾಡಿಲ್ಲ, ಗೌರವಿಸಲಿಲ್ಲ, ತಿರಸ್ಕರಿಸಿದರು, ತಿರಸ್ಕಾರ ಹೊಂದಿದರು. ಅದರ ನಂತರ ಸ್ವಾಮಿ ನೀನು ಈ ಲೋಕದಲ್ಲಿ ನಿನ್ನ ಶಿಷ್ಯರನ್ನು ಸಿದ್ಧಪಡಿಸಿ ಕಳುಹಿಸಿದ್ದಿ. ಆ ಶಿಷ್ಯರ ಮೂಲಕ ಅನೇಕ ಶಿಷ್ಯರು, ಅನೇಕ ದೇವರ ಮಕ್ಕಳು ಇದ್ದರು. ಎಲ್ಲವೂ ನಿನ್ನ ಒಂದು ಪರಲೋಕದ ಒಂದು ಆಲೋಚನೆ ಇದಾಗಿದೆ. ಆದ್ದರಿಂದ ಸ್ವಾಮಿ ನಾವು ಪರಲೋಕದ ಆಲೋಚನೆಯನ್ನು ರೆಸ್ಪೆಕ್ಟ್ ಮಾಡುತ್ತೇವೆ. ದೇವ ಸೇವಕರುಗಳನ್ನು ರಿಸೀವ್ ಮಾಡ್ತೇವೆ, ದೇವ ಸೇವಕರುಗಳನ್ನು ಗೌರವಿಸ್ತೇವೆ, ದೇವರ ಮಕ್ಕಳನ್ನು ನೀತಿವಂತರಿಂದಾಗಿ ಗೌರವಿಸ್ತೇವೆ. ಇದುವರೆಗೂ ದೇವರೇ ಈ ಜ್ಞಾನದಲ್ಲಿ ಇಲ್ಲದೆ ಮಾಡಿದ ಎಲ್ಲ ತಪ್ಪುಗಳಿಗಾಗಿ ನಮ್ಮನ್ನು ಕ್ಷಮಿಸು, ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸು. ನಿನ್ನ ವಾಕ್ಯ ಹೇಳ್ತದೆ, ಯಾರಿಗೆ ಮಾನವೋ, ಯಾರಿಗೆ ಗೌರವ ತೋರಿಸ್ಬೇಕು ಅವ್ರಿಗೆ ತೋರಿಸ್ರಿ ಎಂಬುದಾಗಿ. ನಿನ್ನ ವಾಕ್ಯಕ್ಕೆ ರೆಸ್ಪೆಕ್ಟ್ ಕೊಡುವಂಥ ಮಕ್ಕಳನ್ನಾಗಿ ನಿನ್ನ ಈ ಭೂಲೋಕದ ಜೀವಿತದಲ್ಲಿ ನಮ್ಮನ್ನು ಮಾಡೋದಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನ ಸಹಾಯದ ಮೂಲಕ ಮಾಡೋದಕ್ಕಾಗಿ ಸ್ತೋತ್ರ. ಮತ್ತು ಅಷ್ಟು ಮಾತ್ರ ಅಲ್ಲ, ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಂಥ ಆಶೀರ್ವಾದಕ್ಕೆ ಕೂಡ ಪಾತ್ರರಾಗುವಂತೆ ಮಾಡೋದಕ್ಕಾಗಿ ಸ್ತೋತ್ರ. ಮುಂದಿನ ವಚನ ಹೇಳ್ತದೆ, ನನ್ನ ಶಿಷ್ಯನೆಂದು ತಿಳಿದು ಒಂದು ತಂಬಿಗೆ ತಣ್ಣೀರನ್ನಾದರೂ ಕೊಟ್ಟರೆ ಅದಕ್ಕೆ ಬರತಕ್ಕ ಪ್ರತಿಫಲ ತಪ್ಪುವುದೇ ಇಲ್ಲ ಎಂಬುದಾಗಿ. ಹೌದು ಸ್ವಾಮಿ, ಚಿಕ್ಕವರೆಂದು ತಿಳಿದು ಏನೇನು ಮಾಡುತ್ತೀರೋ ಅದು ನನಗೆ ಮಾಡಿದ ಹಾಗೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ನಿನ್ನ ಮಕ್ಕಳಿಗೆ, ನಿನ್ನ ಸೇವಕರಿಗೆ ದೇವರೇ, ನಿಜವಾಗಿ ನಿನ್ನಲ್ಲಿ ವೈರಾಗ್ಯವುಳ್ಳ ಮಕ್ಕಳಿಗೆ, ನಿಜವಾಗಿ ನಿನ್ನಲ್ಲಿ ವೈರಾಗ್ಯವುಳ್ಳ ದೇವ ಸೇವಕರಿಗೆ ಯಾರಾದರೂ ಏನಾದರೂ ಮಾಡಿದರೆ ಒಂದು ತಂಬಿಗೆ ತಣ್ಣೀರದನ್ನು ಕೊಟ್ಟರು ಕೂಡ ಸ್ವಾಮಿ ಅದು ನಿನಗೆ ಕೊಟ್ಟ ಹಾಗೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರ ಆಶೀರ್ವಾದ ಹೋಗುದೇ ಅಲ್ಲ. ಥ್ಯಾಂಕ್ ಯು ಲಾರ್ಡ್. ಆಶೀರ್ವಾದದ ಅನೇಕ ಮಾರ್ಗಗಳನ್ನು ದೇವರೇ ನೀನು ವಾಕ್ಯದಲ್ಲಿ ತೋರಿಸಿಕೊಟ್ಟಿದ್ದಿ ದೇವರೇ. ಆತ್ಮೀಯ ಜ್ಞಾನವುಳ್ಳವರಾಗಿ, ಆತ್ಮೀಯ ವಲಯದಲ್ಲಿ ಆತ್ಮಿಕತೆಯನ್ನು ರೆಸ್ಪೆಕ್ಟ್ ಮಾಡುತ್ತಾ, ವಾಕ್ಯಕ್ಕೆ ಸನ್ಮಾನವನ್ನು ಕೊಡುತ್ತಾ ದೇವರೇ ಮುಂದುವರಿಯುವಂತೆ ಬಲಪಡಿಸು. ಎಲ್ಲೇ ಆದರೂ ಸ್ವಾಮಿ ಅದರ ಕೊರತೆ ಇರುವುದಾದರೆ ಆ ಕೊರತೆಯನ್ನು ತೆಗೆದು ಬಿಡು ಸ್ವಾಮಿ. ನಿನ್ನ ವಾಕ್ಯಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುವಂತೆ ಮಾಡು. ಲೈವಲ್ಲಿರುವಂಥ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ. ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವದಿಸಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿದೆ ತಂದೆ, ಆಮೇನ್, ಆಮೇನ್, ಆಮೇನ್. ದಯವಿಟ್ಟು ಕೂತ್ಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ.